ವಾಕ್ಯ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಬಹಳ ದಿನದಿಂದ ಸಮಯದಿಂದ ಕರ್ತನು ಒಂದು ಅಂಶವನ್ನು ಹೃದಯದಲ್ಲಿ ಹಾಕಿದ್ದಾನೆ ಮತ್ತು ಅದನ್ನೇ ನಾವು ಇವತ್ತು ನೋಡಿಕೊಳ್ಳೋಣ. ಗತ ಕೆಲವು ವಾರಗಳಿಂದ ಅನೇಕ ಪ್ರಾಂತಗಳಿಗೆ ಅನೇಕ ರಾಜ್ಯಗಳಿಗೆ ಹೋಗಿ ವಾಕ್ಯವನ್ನು ಸಾರುವಂತೆ ಕರ್ತನು ಮಾಡಿ ಅದ್ಭುತವಾದ ಸಂಗತಿಗಳು ಆಗ್ತಾ ಇದೆ. ಪ್ರಪಂಚದಲ್ಲಿ ಈಗ ನೋಡೋದಾದರೆ ಎಲ್ಲರ ಬಾಯಲ್ಲಿ ಒಂದೇ ಮಾತಿದೆ, ಏನಂದರೆ ನಾವು ಅಂತ್ಯ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ, ನಾವು ಅಂತ್ಯ ಕಾಲಗಳಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ, ಪ್ರಪಂಚದ ಮುಕ್ತಾಯ ಬರಲಿಕ್ಕಿದೆ ಎಂಬುದಾಗಿ. ಬರೀ ಕ್ರೈಸ್ತವರು ಮಾತ್ರ ಅಲ್ಲ, ಎಲ್ಲರೂ ಆ ರೀತಿ ಹೇಳ್ತಾ ಇದ್ದಾರೆ. ಪ್ರಪಂಚಮೂ ಮುಕ್ತಾಯಕ್ಕೆ ವಸ್ತಾಂದಿ, ಪ್ರಪಂಚ ಮುಕ್ತಾಯಕ್ಕೆ ಬರ್ತಾ ಇದೆ ಎಂಬುದಾಗಿ ಎಲ್ಲ ಕಡೆ ಆ ರೀತಿ ಮಾತಾಡ್ತಾ ಇರುವಾಗ ದೇವರ ವಾಕ್ಯವು ನಮ್ಮ ಸಂಗಡ ಏನು ಹೇಳ್ತದೋ ಅದನ್ನು ನಾವು ನೋಡಿಕೊಳ್ಳೋಣ. ಈ ಒಂದು ಸಂದೇಶಕ್ಕೆ ಕರ್ತನು ಕೊಟ್ಟಿರುವಂಥ ಒಂದು ಶಿರೋನಾಮ ಏನೆಂದರೆ ಪುನಃಸ್ಥಾಪನೆ ಹಾಗೂ ಪ್ರಗತಿಯ ಸಮಯ. ಈಗ ನಾವು ಜೀವಿಸುವಂಥ ಸಮಯ ಎಂಥ ಸಮಯವಂದರೆ, ಎಲ್ಲರೂ ಹೇಳ್ತಾರೆ ಸಮಯಗಳು ಕೆಟ್ಟ ಸಮಯಪ್ಪ, ಒಳ್ಳೆ ಸಮಯಪ್ಪ ಅಂದೇಳಿ. ಒಳ್ಳೆ ದೇವರು ಇರುವಾಗ ಬರೀ ಒಳ್ಳೆ ಸಮಯವೇ ಇರ್ತದೆ. ಆಮೇನ್. ಯಾಕಂದರೆ ಒಳ್ಳೆ ದೇವರ ಬಳಿಯಲ್ಲಿ ಬರೀ ಒಳ್ಳೆಯ ಸಂಗತಿಗಳು ಮಾತ್ರ ಇದೆ. ಒಳ್ಳೆಯ ಸಂಗತಿಗಳು ಬೇಕಾಗಿದ್ದವರು ಮಾತ್ರ ತಮ್ಮ ಸ್ವರಗಳನ್ನು ಎತ್ತಿ ಗಟ್ಟಿಯಾಗಿ ಹಾಲೆಲೂಯಾ ಹೇಳ್ತೀರಾ? ನಾನು ಹೇಳಿದೆ ಎಲ್ಲರೂ ಹೇಳ್ತೀರಾ? ಎಲ್ಲರೂ ಕೇಳಿದರೆ ಶಬ್ದ ಈ ರೀತಿ ಇರೋದಿಲ್ಲ, ಇನ್ನೂ ಜೋರಾಗಿರ್ತದೆ. ಎಲ್ಲರೂ ಹೇಳೋಣ ಹಾಲೆಲೂಯಾ, ಎಲ್ಲರೂ ಹೇಳೋಣ ಹಾಲೆಲೂಯಾ. ಸೊ ಒಳ್ಳೆ ದೇವರ ಬಳಿಯಲ್ಲಿ ಒಳ್ಳೆ ಸಂಗತಿಗಳಿದ್ದಾವೆ, ಕೆಟ್ಟದು ಒಂದೂ ಇಲ್ಲ ನಿಮಗೆ ಕೊಡಲಿಕ್ಕೆ. ಹಾಗಾದರೆ ನೀವು ನಾನು ಏನು ಮಾಡಬೇಕು? ಎಲ್ಲರೂ ಅಂತ್ಯಕಾಲ 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 ಅಂದೇಳಿ ಮಾತಾಡ್ತಾ ಇದ್ದಾರೆ. ವಾಕ್ಯವು ಏನು ಹೇಳ್ತದೆ ಅದು ನೋಡೋಣ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ಪೇತ್ರನು ಮಾಡಿದ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿಯ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತ ಯೇಸುವನ್ನು ಕಳಿಸಿಕೊಡುವನು. ಆದರೆ ಆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿಯೇ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿದ್ದಾನೆ ಎಂಬುದಾಗಿ. ಗಮನ ಕೊಟ್ಟು ನನ್ನ ಕಡೆ ಕೇಳಿ ಪ್ರಿಯರೇ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಕರ್ತನ ಏನು ಹೇಳ್ತಾ ಇದ್ದಾನೆಂದರೆ, ಆದರೆ ನಾವೇನು ಮಾಡಬೇಕಂತೆ? ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ತಿರುಗಿಕೊಂಡಾಗ ಏನು ಮಾಡ್ತಾನಂತೆ ದೇವರು? ತನ್ನ ಸನ್ನಿಧಿಯಿಂದ ವಿಶ್ರಾಂತಿಯ ಕಾಲಗಳನ್ನು ಆತನು ಕಳಿಸುವನಾಗಿದ್ದಾನೆ. ಆ ವಿಶ್ರಾಂತಿಯ ಕಾಲಗಳು ಬಂದಾಗ ದೇವರು ಏನು ಮಾಡ್ತಾನೆ? ಕ್ರಿಸ್ತನನ್ನು ಪುನಃ ನಿಮಗೋಸ್ಕರ ಕಳಿಸ್ಲಿಕ್ಕಿದ್ದಾನೆ. ಭಾಳ ಎಚ್ಚರಿಕೆಯಿಂದ ಕೇಳಬೇಕು. ಪುನಃ ಕ್ರಿಸ್ತನನ್ನು ನಿಮಗೋಸ್ಕರ ಕಳಿಸ್ಲಿಕ್ಕೆ ಇದ್ದಾನೆ. ಒಮ್ಮೆ ಆಗಲೇ ದೇವರು ಕ್ರಿಸ್ತನನ್ನು ಕಳಿಸಿದರು. ಇಡೀ ಲೋಕವೆಲ್ಲ ಪಾಪದಲ್ಲಿ ಮುಳುಗಿರುವಾಗ, ದಿಕ್ಕು ಕಾಣದಂತೆ ಎಲ್ಲರೂ ಪಾಪದ ಒಂದು ಪರಿಣಾಮವನ್ನು ಅವರು ಕಷ್ಟಪಡುತ್ತಾ ಅನುಭವಿಸ್ತಾ ಇರುವ ಸಮಯದಲ್ಲಿ ಕ್ರಿಸ್ತನು ಬಂದು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದನು. ಆದರೆ ಪುನಃ ಆತನು ಬರಲಿಕ್ಕಿದ್ದಾನೆ. ಆದರೆ ಮೊದಲನೇ ಸಾರಿ ಆತನು ಬಂದಿದ್ದನ್ನೇ ಅನೇಕರು ಇನ್ನೂ ಕೇಳಲಿಲ್ಲ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಕ್ರಿಸ್ತನು 2ನೇ ಸಾರಿ ಬರದ ಹಾಗೆ ಪರಲೋಕವು ಆತನನ್ನು ತಡೆದಿಟ್ಟಿದೆ. ಪರಲೋಕವು ಆತನನ್ನು ತಡೆದಿಟ್ಟಿದೆ, ಆತನು ಪುನಃ ಬರದಂತೆ. ಯಾಕೆ? ಕೆಲವು ಸಂಗತಿಗಳು ಇನ್ನೂ ಆಗಲಿಕ್ಕಿದೆ, ಕೆಲವು ಸಂಗತಿಗಳು ಇನ್ನೂ ಆಗಲಿಕ್ಕಿದೆ. ಈ ಅಂತ್ಯಕಾಲದಲ್ಲಿ ಕರ್ತನು ಏನು ಮಾಡ್ತಾ ಇದ್ದಾನೆಂದರೆ, ಸಭೆಗೆ ಆರಾಧನೆ ಸುವಾರ್ತೆ ಇದೆರಡು ಒಂದಾಗಿ ಹೋಗಬೇಕು. ಆರಾಧನೆಯ ಸ್ಥಾಪನೆಯನ್ನು, ಆರಾಧನೆ ಹೇಗೆ ಮಾಡಬೇಕೆಂಬುದಾಗಿ ಬೈಬಲ್ ಪ್ರಕಾರದ ಆರಾಧನೆಯನ್ನು ದೇವರು ಸಭೆಗೆ ಪುನಃ ಲಭಿಸ್ತಾ ಇದ್ದೇನೆ. ಅನೇಕ ವಾಕ್ಯಗಳ ಮುಖಾಂತರ ನಾವು ಹಾದು ಹೋಗೋರಾಗಿದ್ದೇವೆ. ಗಮನ ಕೊಟ್ಟು ಕೇಳಿರಿ. ಆರಾಧನೆ ಅಂದರೆ ಬರೀ ರವಿವಾರ ಒಂದು 40 ನಿಮಿಷ 45 ನಿಮಿಷ ಅಲ್ಲ. ಅದು ಸಂಗೀತಗಳ ಮೇಲೆ ಆತುಕೊಂಡಿಲ್ಲ. ಸಂಗೀತವು ಮುಖ್ಯ, ನಮಗೆ ಬೇಕು. ಅದು ಹಾಡುಗಳ ಟ್ಯೂನು, ರಚನೆ, ಮ್ಯೂಸಿಕ್ಕು, ಬೀಟು ಅದೆಲ್ಲ.
ಕೆಲವು ಕಡೆ ಎಲ್ಲ ಜನರು ಹೇಳ್ತಾ ಇರ್ತಾರೆ, ಬೇರೆ ಕಡೆ ಎಲ್ಲ ಬೇರೆ ಸಭೆಗಳಲ್ಲೆಲ್ಲ ಲೈಟ್ಗಳು ಹಾಕ್ತಾರೆ, ಚೆನ್ನಾಗಿರ್ತದೆ. ಹಲೋ, ಆರಾಧನೆ ಅಂದರೆ ಬರೀ ಇಲ್ಲಿ ಇರುವವರು ಮಾತ್ರವಲ್ಲ ಮಾಡೋದು. ನಿಜವಾದ ಆರಾಧನೆ ಆಚೆ ಕಡೆಯಿಂದ ಬರಬೇಕು, ಆಚೆ ಕಡೆಯಿಂದ ಬರಬೇಕು. ಆದರೆ ಎಷ್ಟು ದುಃಖಕರವಾದ ಸಂಗತಿ, ಮನಸ್ಸು ವೇದನೆ ಆಗ್ತದೆ. ಅನೇಕರು ಆರಾಧನೆ ಮಾಡ್ತಾನೇ ಇಲ್ಲ. ಅನೇಕರು ಬಾಯಿ ತೆಗೆದು, ದೇವರು ಇಷ್ಟು ಒಳ್ಳೆಯ ಸ್ವರವನ್ನು ಕೊಟ್ಟಿದ್ದಾನೆ ನಮಗೆ. ಒಂದು ವೇಳೆ ನಿಮ್ಮ ಸ್ವರವು ಕೋಗಿಲಿ ಅಂತ ಹೇಳಿದಂತೆ ಇರ್ಬೋದು, ಕಾಗೆ ಅಂತ ಇದ್ರೂ ಕೂಡ ಪರವಾಗಿಲ್ಲ, ಅಪ್ಪನಿಗೆ ಅದು ಖುಷಿ ಆಗ್ತದೆ. ಆದರೆ ಯಾಕೆ ಗೊತ್ತಿಲ್ಲ ನನಗೆ, 10ವರೆಗೆ ಆರಾಧನೆ ಶುರುವಾಗ್ತದಂದರೆ ಬರೀ ಇರೋದು ಅರ್ಧ ಗಂಟೆ ಇರ್ತದೆ. ಕೆಲವರು ಲೇಟಾಗಿ ಬರ್ತಾರೆ, ಮನಸ್ಸು ಬೇಜಾರಾಗ್ತದೆ. ಸರಿ, ಲೇಟಾಗಿ ಬಂದಿರುವಾಗ ಒಳಗೆಲ್ಲ ಆರಾಧನೆ ನಡೀತಾ ಇದ್ದಾಗಲೇ ಶುರುವಾಗಿದೆ. ಜೀವಿಸುವ ಕರ್ತನು, ರಾಜಾದಿರಾಜನು, ಸೃಷ್ಟಿಕರ್ತನು, ಆ ಉನ್ನತವಾದ ದೇವರನ್ನು ನಾವು ಆರಾಧನೆ ಮಾಡ್ತಾ ಇರುವಾಗ ಕೆಲವರು ಲೇಟಾಗಿ ಬರ್ತಾರೆ. ಓಕೆ, ಕೆಲವು ಕಾರಣಗಳಿದ್ದರೆ ಸರಿ, ಬಟ್ ಇಲ್ದಿದ್ರೆ ಸೃಷ್ಟಿಕರ್ತನ ನೋಡಲಿಕ್ಕೆ ನಮಗೆ ಸಮಯವಿಲ್ವಾ ಪ್ರಿಯರೇ? ಸರಿ, ಬಂದ ಮೇಲೆ ಕೂಡ ಬೇಗ ಬೇಗ ಬಂದಲ್ಲಿ ಮೆಲ್ಲಕ್ಕೆ ಏನೋ ಇದ್ದಂಗೆ ಬರ್ತಾ ಇದ್ರು, ಸಿಟ್ಟು ಬರ್ತದೆ ಒಂದೊಂದು ಸಾರಿ. ಜೀವಿಸುವ ಕರ್ತನು, ರಾಜಾದಿರಾಜನು, ಆತನನ್ನು ನೋಡಲಿಕ್ಕೆ ಸಮಯವಿಲ್ಲ ಅಂದರೆ ಮತ್ತೇನು ಪ್ರಿಯರೇ? ಗಮನಕ್ಕಿಟ್ಟು ಕೇಳ್ರಿ. ಸಂದೇಶದ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಇದರ ಮುಕ್ತಾಯ ಇಲ್ಲದಪ್ಪ, ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರು ಸ್ವರಗಳನ್ನೆತ್ತಿ, ಮ್ಯೂಸಿಕ್ ಇರಲಿ ಇಲ್ಲದೆ ಇರಲಿ, 10 ತಂತಿಗಳ ವಾದ್ಯ, 10 ತಂತಿಗಳ ವಾದ್ಯ ಯಾವುದು ಗೊತ್ತಾ? 10 ತಂತಿಗಳ ವಾದ್ಯ. ಎಲ್ಲರೂ ಹಿಂಗೆ ಕೈ ಎತ್ತಿ ತೋರಿಸಿ. 10 ತಂತಿಗಳು, ಇದರೆಲ್ಲ ಇದು ಎಲ್ಲರೂ ಸೇರಿ ನಾನು ಹೇಳಿದೆ, ಎಲ್ಲರೂ. ಯಾರಾದರೂ ತಟ್ಟಿಲ್ಲ ಅಂದರೆ ನಾನು ನಿಲ್ಲಿಸ್ತೀನಿ ನಿಮ್ಮನ್ನು. ಎಲ್ಲರೂ ಚಪ್ಪಾಳೆ ತಟ್ಟೋಣ, ಜೋರಾಗಿ ತಟ್ಟೋಣ ಯೇಸಪ್ಪನಿಗೆ. ಇದು ಆರಾಧನೆ. ಚಪ್ಪಾಳೆಯ ಆರಾಧನೆ ಕೊಡೋಣ ಆತನಿಗೆ. ಕಮಾನ್, ಪ್ರತಿಯೊಬ್ಬರು. ನಾನು ಹೇಳೋ ತನಕ ನಿಲ್ಲಿಸಬಾರ್ದು. ಚಪ್ಪಾಳೆ ತಟ್ಟಿರಿ, ಜೋರಾಗಿ ತಟ್ಟಿರಿ. ಇಷ್ಟೇ ಜೋರಾಗುತ್ತಾ? ಇನ್ನೂ ಜೋರಾಗಿ ಸ್ವಲ್ಪ ಕೂಗಲಿಕ್ಕಾಗುತ್ತಾ ಯಾರಿಗಾದರೂ? ಹಾಲೆಲೂಯಾ, ಹಾಲೆಲೂಯಾ. ಕೂಗುತ್ತಾ ಚಪ್ಪಾಳೆ ತಟ್ಟಿರಿ ಇನ್ನೂ ಜೋರಾಗಿ. ಹಾಲೆಲೂಯಾ, ಆಮೆನ್, ಆಮೆನ್. ಪರಲೋಕ ಹೀಗೆ ಇರ್ತತೆ. ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿದ್ರೆ ಅಲ್ಲಿ ಕೂಡ ಹಿಂಗೇ ನೋಡ್ತಾ ಇರ್ತೀರಿ. ದಾವೀದು ನಾಟ್ಯ ಮಾಡ್ತಾ ಇರ್ತಾನೆ, ಎಲ್ಲರೂ ದೂತರೆಲ್ಲ ಮಾಡ್ತಾರೆ, ನಾವು ಮಾತ್ರ ಹಲೋ. ಯೇಸು ಸ್ವಾಮಿ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ, ಸ್ವರ್ಗ ಎಲ್ಲಿ ಬರಬೇಕೆಂಬುದಾಗಿ ಬಂದಿದೆ. ಹಲ್ಲೆಲೂಯಾ. ಆರಾಧನೆ ಮತ್ತು ಸುವಾರ್ತೆ ಎರಡು ಒಂದಾಗಬೇಕು. ಸುವಾರ್ತೆಯ ಮುಖ್ಯ ಉದ್ದೇಶವೇನು? ನಾವು ಯಾಕ್ರಿ ಸುವಾರ್ತೆ ಸಾರಬೇಕು? ನಿನ್ನ ರಾಜ್ಯ ಬರಬೇಕು, ದೇವರ ರಾಜ್ಯ ಬರಬೇಕು. ದೇವರ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಮಿಯಲ್ಲಿ ಆಗಬೇಕು. ಅದಕ್ಕೋಸ್ಕರ ಎಷ್ಟು ಜನರು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಷ್ಟು ಜನರು ಅದಕ್ಕೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದೇವೆ. ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು, ನಾವು 4, ಇನ್ನು ಸಾಕು ಅಲ್ಲ. ಆತನ ರಾಜ್ಯ ಬೇಕು. ಪ್ರಪಂಚದ ಪರಿಸ್ಥಿತಿ ಸರಿಯಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ, ಫಲಿತಾಂಶ ಏನೋ ಗೊತ್ತಿಲ್ಲ. ಪ್ರಪಂಚ ಬರೀ ಭಾರತವಲ್ಲ, ಹೊರಗಡೆ ಪರಿಸ್ಥಿತಿ ನೋಡ್ರಿ, ಸರಿನೇ ಇಲ್ಲ. ಒಂದು ಕೂಡ ಸುದ್ದಿ ನಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ತರ್ತಾ ಇಲ್ಲ. ಈ ಎಲ್ಲದಕ್ಕೆ ಉತ್ತರ ಯಾವುದು ಗೊತ್ತಾ? ನಿನ್ನ ರಾಜ್ಯ ಸಾಕು, ನಿನ್ನ ಚಿತ್ತ ಪರಲೋಕದಲ್ಲಿರುವ ಹಾಗೆ ಭೂಮಿಯಲ್ಲಿ ಆಗಬೇಕು. ಆತನ ರಾಜ್ಯ ಬರಬೇಕು. ಅದಕ್ಕೋಸ್ಕರ ಸಭೆ ಏನು ಮಾಡಬೇಕು? ಬಾಯಿ ತೆಗೆದು ಹಲ್ಲೆಲೂಯಾ ಹೇಳ್ಬೇಕು. ಹೇಳೋಣವಾ? ಹೇಳ್ಬೇಕ್ರಿ. ಆ ಸ್ತುತಿ ಆರಾಧನೆ ಒಳಗಡೆ ಇದ್ದರೆ, ಪ್ರಪಂಚದ ಅನೇಕ ಕಡೆ ಹೋಗ್ತಾ ಇದ್ದೀನಿ, ಅನೇಕ ಸಭೆಗಳಿಗೆ ಹೋಗ್ತೀನಿ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಸಭೆಗಳಲ್ಲಿ ಇದೇ ಸಮಸ್ಯೆ. ಬಂದು ಹಿಂಗೆ ನಿಂತಿರ್ತಾರೆ ಎಲ್ಲರು. ಆರಾಧನೆ ನಾಯಕರು ಕೇಳಬೇಕು, ಕಾಲು ತಂದಿದ್ದೀರಾ, ಕೈ ತಂದಿದ್ದೀರಾ, ಚಪ್ಪಾಳೆ ತಟ್ತೀರಾ, ಕೆಲಸ ಮಾಡ್ತದ, ಸ್ವರ ಐತಾ ಅಂತ ಕೇಳಬೇಕು. ಅದು ಕೇಳಿ 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 ಆಗ್ಬಿಟ್ಟೈತೆ. ಜೀವಿಸುವ ಕ್ರಿಸ್ತನ ಮೇಲೆ ಪ್ರೀತಿ ಮನಸ್ಸಲ್ಲಿದ್ದರೆ
ಯಾರದನ್ನು ತಡಿಲಿಕ್ಕಾಗಲ್ಲ. ಉಕ್ಕುವ ಪಾತ್ರೆಯಿಂದ ಉಕ್ಕಿ ಉಕ್ಕಿ ಹೊರಗೆ ಬರಲೇಬೇಕು. ಹಲ್ಲೆಲೂಯಾ. ಉಕ್ಕಿ 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 ಹೊರಗೆ ಬರಬೇಕದು, ಉಕ್ಕಿ ಬರಬೇಕು. ಅದನ್ನು ತಡಿಲಿಕ್ಕಾಗಲ್ಲ. ಒಂದು ಪಾತ್ರೆಯಲ್ಲಿ ಹಾಲು ಇಟ್ಟು ಬಿಸಿಯಾಗೋದನ್ನು ಉಕ್ಕಿರಿ, ಅದು ಉಕ್ಕಿ ಒಳಗೆ ಬರ್ತೈತೆ. ಅದು ಏನು ಮಾಡೋದು ಬೇಕಾಗಿಲ್ಲ. ಹಾಡ್ತೀವಿ, ಇಲ್ಲಿಂದ ಬರ್ತದ ಇಲ್ಲಿಂದ ಬರ್ತದ. ಆರಾಧನೆ ಅಂದರೆ ಬರೀ ರವಿವಾರ ಒಂದು 40 ನಿಮಿಷ ಅಲ್ಲ. ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಸ್ತುತಿ ಮಾಡ್ತಾಯಿರು, ಹೋಗ್ತಾ ಇರುವಾಗ ಆಡ್ತಾವರು, ಕಷ್ಟ ಬಂದಾಗ ಆಡ್ತಾಯಿರು. ಬೈಬಲ್ನಲ್ಲಿ ಬರೆದಿದೆ, ಸೂರ್ಯನು ಉದಯವಾಗಿ ಅಸ್ತಮಾನವಾಗುವ ತನಕ ಭೂಮಿಯ ಎಲ್ಲ ಕಡೆ ಆತನ ಹೆಸರು ಕೀರ್ತಿಸಲ್ಪಡಬೇಕು. ಉಸಿರಿರುವ ಪ್ರತಿಯೊಂದು ಪ್ರಾಣಿ ಕರ್ತನಿಗೆ ಸ್ತೋತ್ರವೆಳಲಿ. ನಿನ್ನಲ್ಲಿ ನನ್ನಲ್ಲಿ ಉಸಿರಿದ್ರೆ ಸಾಕು, ನಾವು ಸುಮ್ಮನೆ ಕೂತ್ಕೋಬಾರ್ದು. ಬಾಯಿ ತೆಗೆದು ಆತನಿಗೆ ಹಲ್ಲೆಲೂಯಾ ಹೇಳಬೇಕು. ಉಸಿರಿದ್ರೆ ನಾವು ಸುಮ್ಮನೆ ಇರಲ್ಲ. ಡೌಟ್ ಐತ್ರಿ ನಿಮ್ಮಲ್ಲಿ ಉಸಿರೈತಾ ಇಲ್ಲ ಅಂದೇಳಿ. ಉಸಿರಿದ್ರೆ ಸುಮ್ಮನೆ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆತನ ರಾಜ್ಯ ಬರಬೇಕು. ಕೆಲವು ವಾಕ್ಯಗಳ ಮುಖಾಂತರ ಇವತ್ತು ಹಾದು ಹೋಗೋಣ. ಗಮನ ಕೊಚ್ಚಿ ಕೇಳಿರಿ. ಪೆನ್ ಪೇಪರ್ ಇದ್ದರೆ ಬರ್ಕೊಳ್ಳಿರಿ, ಆಮೇಲೆ ಮನೆಗೆ ಹೋಗಿ ಓದಿರಿ. ಕರ್ತನ ಹೃದಯದಲ್ಲಿ ಕಾರ್ಯ ಮಾಡಲಿ. ಪ್ರಪಂಚದ ಪರಿಸ್ಥಿತಿ ಸರಿ ಇಲ್ಲ, ಆತನ ರಾಜ್ಯವೇ ಅದಕ್ಕೆ ಉತ್ತರ. ಚಿಕ್ಕ ಮಕ್ಕಳಿದ್ದಾಗ ಸಂಡೇ ಸ್ಕೂಲ್ ಹಾಡು ಆಡ್ತಾ ಇದ್ವಿ. ಸ್ವರ್ಗ ಎಂದರೆ ಒಳ್ಳೆಯ ಸ್ಥಳ, ಯೇಸು ಸ್ವಾಮಿ ಇರುವ ಸ್ಥಳ, ಅಲ್ಲಿ ಪಾಪವಿಲ್ಲ, ಶಾಪವಿಲ್ಲ, ಹಸಿವೆ ಇಲ್ಲ, ನಿಂದೆ ಇಲ್ಲ, ನಾನಲ್ಲಿ ಹೋಗ್ತೀನಿ ಅಂದೇಳಿ. ಹಲೋ ಸ್ವಾಮಿ, ನೀನು ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿಲ್ಲ, ಸ್ವರ್ಗ ಭೂಮಿಗೆ ಬರಬೇಕೆಂದು ಬಂದಾನೆ. ದೇವರ ಮಕ್ಕಳು ಎಲ್ಲಿ ಆತನಿಗೆ ಸ್ತುತಿ ಮಾಡ್ತಾರೋ ಅದೇ ಸ್ವರ್ಗ. ಪರಿಸ್ಥಿತಿ ಎಷ್ಟು ಭಯಂಕರವಾಗಿದ್ರು, ಸೆರೆಮನೆಯಾಗಿರಲಿ, ಸಿಂಹದ ಗವಿಯಾಗಿರಲಿ, ಬೆಂಕಿ ಉರಿಯುವ ಕೆಂಡದಲ್ಲಾಗಲಿ, ದೇವರ ಮಕ್ಕಳು ಸ್ತೋತ್ರ ಸ್ತುತಿ ಮಾಡಿದರೆ ಅದೇ ಪರಲೋಕ. ಮಾಡ್ತಾ ಇಲ್ಲ ರೀ ಇವತ್ತು ನಾವು. ಸ್ತುತಿಯ ಜೀವನವಿದ್ದರೆ ಆ ಬೆಳಕು ನಮ್ಮ ಮುಖಗಳಲ್ಲಿ ಪ್ರಕಾಶಿಸ್ತಾ ಇರಬೇಕು. ಸೀರಿಯಸ್ ಆಗಿರ್ತಾರೆ ಕೆಲವರು, ಭಾಳ ಜಾಗೃತಿಯ ಸೀರಿಯತಾಗಿ ಹಂಗೆ ನಿಂತ್ಕೊಂಡ್ರೆ ಯಾರಾದರೂ ನೀವೊಂದು ಮೂರ್ತಿ ಅಂದೇಳಿ ಅದಕ್ಕೆ ಹೂನಾರ ಹಾಕ್ಬಿಡ್ತಾರೆ, ಭದ್ರ ನಿಮ್ಮನ್ನು ದೇವರು ಮಾಡಿಬಿಡ್ತಾರೆ. ಸಭೆಗೆ ಬಂದಾಗ ನಾಟ್ಯ ಮಾಡಿ ದಾವೀದ ಹೇಳ್ತಾನೆ, ನಟನ ಮಾಡಿ ಸ್ತುತಿಸುವೆನು ರಾಜ ನಾ ನಿನ್ನ ಸ್ತುತಿಪೇ. ಬರಬೇಕ್ರಿ ಹಂಗೆ. ಮುಂದೆ ನೋಡಿ, ಆಮೋಸ್ 9ನೇ ಅಧ್ಯಾಯ 11-12. ಆ ದಿನಗಳಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗೂಡಾರವನ್ನು ಎತ್ತಿ ಅದರ ಕಂಡಿಯಗಳನ್ನು ಮಚ್ಚುವೆನು. ನನ್ನ ಜನರು ಏದೋಮಿನ ಮಿಕ್ಕ ಭಾಗವನ್ನು ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದನ್ನು ನಾನು ನಿಲ್ಲಿಸಿ ಪೂರ್ವ ಕಾಲಕ್ಕಲ್ಲಿ ಇದ್ದಂತೆ ಅದನ್ನು ತಿರುಗಿ ಕಟ್ಟುವೆನು ಎಂಬುದಾಗಿ ಈ ಕಾರ್ಯಗಳನ್ನು ನೆರವೇರಿಸುವ ಯೆಹೋವನು ನುಡಿದಿದ್ದಾನೆ. ಗಮನ 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 ಕೊಟ್ಟು ನನ್ನ ಕಡೆ ಕೇಳಿ. ಏನು ಬರೆದಿದೆ ಅಂದರೆ, ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ ನಾವು ಏನು ಹೇಳ್ತಾನೆ ನೋಡ್ರಿ. ಆಮೋಸನು ಆ ದಿನಗಳಲ್ಲಿ, ಯಾವ ದಿನ? ಕರ್ತನ ಸನ್ನಿಧಿಯಿಂದ ವಿಶ್ರಾಂತಿಯ ಕಾಲಗಳು ಬಂದಾಗ. ಅದು ಯಾವಾಗ ಬರ್ತದೆ? ನಾವು ಪಶ್ಚಾತ್ತಾಪ ಪಟ್ಟು ತಿರ್ಕೊಳ್ಬೇಕು. ಪಶ್ಚಾತ್ತಾಪ ಅಂದರೆ ಮನಸ್ಸಿನ ಬದಲಾವಣೆ ಅಷ್ಟೇ. ಪಶ್ಚಾತ್ತಾಪ ಅಂದರೆ ಏನೋ ಕಣ್ಣೀರು ಸುರಿಸಿ ಅದಲ್ಲ. ಪಶ್ಚಾತ್ತಾಪ ಅಂದರೆ ಮನಸ್ಸು ಬದಲಾವಣೆ. ಮನಸ್ಸು ಬದಲಾವಣೆ ಏನು? 10:30 ಆರಾಧನೆಗೆ ನಾವು 10:15 ಇರಬೇಕು, ಅದು ಬದಲಾವಣೆ. ಯಾಕೆ ಯಾರು ಆಮೇಲೆ ಹೇಳ್ತಾ ಇಲ್ಲ? ಬದಲಾವಣೆ ಅಂದರೆ ಏನು? ಇಲ್ಲಿ ಒಳಗೆ ಬಂದು ಸುಮ್ಮನೆ ಕುಂದ್ರಂಗಿಲ್ಲ. ಅದು ಬದಲಾವಣೆ, ಅದು ಪಶ್ಚಾತ್ತಾಪ. ಅವಾಗ ಏನಾಗ್ತದೆ? ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ? ಆತನ ಸನ್ನಿಧಿಯಿಂದ ವಿಶ್ರಾಂತಿಯ ಕಾಲಗಳು ಬರುತ್ತದೆ. ದಾವೀದನು ಬಿದ್ದು ಹೋಗಿರುವ ಗೂಡಾರವನ್ನು ಎತ್ತಿ ಅದರ ಖಂಡಿಗೆಗಳನ್ನು ಮಚ್ಚುವೆನು. ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು ಯೆಹೋವನ ಪ್ರಜೆ ಎನಿಸಿಕೊಂಡು ಸಕಲ ಜನಾಂಗಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಹಾಗೆ ಹಾಳಾದದನ್ನು ನಾನು ನಿಲ್ಲಿಸಿ
ಪೂರ್ವ ಕಾಲದಿದ್ದಂತೆ ಅದನ್ನು ತಿರುಗಿ ಕಟ್ಟುವೆನು. ಈಗ ಪೂರ್ವಕಾಲ ಹಿಂಗಿತ್ತು ಹಂಗಿತ್ತು ಅಂದ್ಕೊಂಡಿದ್ದೀರಾ? ಈಗೆಲ್ಲ ಆಗ್ತಾ ಇಲ್ಲ. ಮುಂಚೆ ಎಲ್ಲ ಹಂಗಿತ್ತು, ಮುಂಚೆ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ, ಮುಂಚೆ ಇಷ್ಟು ಸ್ತೋತ್ರ ಮಾಡ್ತಾ ಇದ್ದೆ, ಅದು ಮಾಡ್ತಾ ಇದೆ, ಇದು ಮಾಡ್ತಾ ಇದೆ. అదన్నీ చేసేసినామండి. ಭಾಳ మంది ನಮ್ಗೆ ಹೇಳ್ತಾರೆ, హలో చేసేసినారు కాదు, ఇప్పుడు ఏం చేస్తున్నావు, ಇವಾಗ ಏನು ಮಾಡ್ತಾ ಇದ್ದೀವಿ ನಾವು? ಕರ್ತನು ಹೇಳ್ತಾನೆ, ಪೂರ್ವ ಕಾಲದಲ್ಲಿ ಇದ್ದಂತೆ ಅದನ್ನು ತಿರುಗಿ ನಾನು ಕಟ್ಟಿಸಿ ನಿಲ್ಲಿಸುವೆನೆಂಬುದಾಗಿ ಕಾರ್ಯ ಸಾಧಿಸಿ ನೆರವೇರಿಸುವ ಕರ್ತನು ಇದನ್ನು ಹೇಳ್ತಾ ಇದ್ದಾನೆ. ಯಾವ ಮನುಷ್ಯ ಅಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ನಾಯಕರು ಹೇಳಿದಂತಲ್ಲ, ಒಕ್ಕ ತೂರಿ ఆయన చెప్పినాడా అది జరిగే తీరాల. ಭೂಮಿ ಆಕಾಶಗಳು ಇಲ್ಲದಂತೆ ಆಗ್ತದೆ, ಕರ್ತನ ಬಾಯಿಂದ ಬಂದ ಮಾತು ನೆರವೇರಿ ತೀರ್ತದೆ. ಹಲ್ಲೆಲೂಯಾ. ದಾವೀದನ ಗೂಡಾರ ಏನೆಂಬುದಾಗಿ ಅದನ್ನು ಸ್ವಲ್ಪ ನೋಡಿಕೊಳ್ಳೋಣ. ನೋಡಿ, ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 16, 17. ಇದಾದ ಮೇಲೆ ನಾನು ಹಿಂತಿರುಗಿ ಬಂದಾಗ, ಯೇಸುಸ್ವಾಮಿ ಹಿಂತಿರುಗಿ ಬರ್ತಾರಲ್ಲ, ಬರೋ ಮುಂಚೆ ದಾವೀದನ ಬಿದ್ದು ಹೋಗಿರುವ ಗೂಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದದನ್ನು ನಾನು ಸರಿಪಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಾಂಗಗಳೆಂದರೆ ದೇವಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವರಾಗಿರಬೇಕೆಂದು ಕರ್ತನು ನುಡಿಯುತ್ತಾನೆ. ಎಷ್ಟು ಜನ ರೀ ನಾವು ಕರ್ತನನ್ನು ಹುಡುಕ್ತಾ ಇದ್ದೀವಿ? ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಏನಾದರೂ ಕಳೆದೋಯ್ತು ಅಂದರೆ, ಆಧಾರ್ ಕಾರ್ಡ್ ಕಳೆದೋಯ್ತು ಅಂದ್ಕೊಳ್ರಿ, ಸುಮ್ಮನೆ ಹಂಗೆ ಕುಂದಿರ್ತೀವಿ. ಆವತ್ತು ಆಫೀಸ್ಗೆ ರಜೆ, ಉಪವಾಸ ಪ್ರಾರ್ಥನೆ ಅಂದರೆ ರಜೆ ಇಲ್ಲ. ಸರಿ, ರಜೆ ಇದ್ದದನ್ನು ಕೂಡ ಸರಿ ಟೈಮ್ ಬರಲ್ಲಲ್ರಿ ನಾವು. ಅತ್ಯವಶ್ಯಕವಾದದ್ದು ಕಳೆದು ಹೋದರೆ ಹೇಗೆ ನಾವು ಹುಡುಕ್ತೀವಲ್ಲ, ಆ ರೀತಿ ಕರ್ತನನ್ನು ಹುಡುಕ್ಬೇಕು. ಆತನೇನೋ ಕಳೆದೋಗಿದ್ದೇನೆ ಎಂಬುದಾಗಿಲ್ಲ, ನಾವು ಆತನಿಂದ ದೂರ ಹೋಗಿದ್ದೇವೆ ಅಷ್ಟೇ. ಏನಂತ ನೋಡ್ರಿ, ಬಿದ್ದೋಗಿರುವ ದಾವೀದನ ಗೂಡಾರವನ್ನು ನಾನು ಕಟ್ಟುವೆನು. ಸರಿ, ನನ್ನ ಕಡೆ ನೋಡಿ ಎಲ್ಲರೂ ಒಂದು ನಿಮಿಷ. ಗೂಡಾರ ಎಂದು ಆ ಹೆಸರು ಕೇಳಿದಾಗ ಯಾರು ನಿಮ್ಮ ನೆನಪಿಗೆ ಬರ್ತಾರೆ ಹೇಳ್ರಿ? ಯಾರಾದರೂ ಹೇಳ್ರಿ, ಪರವಾಗಿಲ್ಲ. ಮೋಶೆ. ಸೂಪರ್, ಥ್ಯಾಂಕ್ ಯು ಮಾ. ಮೋಶೆ ಗೂಡಾರವನ್ನು ಕಟ್ಟಿದ್ದು ಯಾರು? ಮೋಶೆ. ದೇವರು ಆತನಿಗೆ ಪ್ರಣಾಳಿಕೆಯನ್ನು ಕೊಟ್ಟ. ನಾವೆಲ್ಲ ಯೇಸುಸ್ವಾಮಿನ ಹೊಸದಾಗಿ ನಂಬಿದಾಗ ಯಾರೋ ನನಗೆ ಹೇಳಿದ್ರು, ಬೈಬಲ್ ಓದಬೇಕಂದ್ರೆ ಆದಿಕಾಂಡದಿಂದ ಶುರು ಮಾಡಿ ಪ್ರಕಟಣೆ ತನಕ ನೀನು ಓದು ಎಂಬುದಾಗಿ. ಓದ್ತಾ ಇರುವಾಗ ಆ ವಿಮೋಚನ ಕಾಂಡ ಬಂದಾಗ ಗೂಡಾರದ ಹೇಗೆ ಕಟ್ಟಬೇಕು, ಅದು ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು, ಅದು ಈ ಬಣ್ಣ ಇರಬೇಕು, ಆ ಬಣ್ಣ ಇರಬೇಕು, ಇದು ಹಾಕು ಅದು ಹಾಕಂದಾಗ ಆ ಸಮಯಲ್ಲೆಲ್ಲ ಬೈಬಲ್ನ ಸರ್ರನ್ನು ತಿರುಗಿಸ್ತಾ ಇದ್ವಿ. ಮತ್ತೊಂದು ಸಾರಿ ದೇವರಾತ್ಮನು ಮಾತಾಡ್ತಿದ್ದ, ನಿನಗೆ ಓದಲಿಕ್ಕೇ ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ಅವತ್ತು ಮೋಶೆ ಅದನ್ನು ಕೇಳಿ ಬರೆದು ಅದನ್ನು ಮಾಡಿದಾನಂದರೆ ಎಷ್ಟು ಇದಾಗಬೇಕು. ಗೂಡಾರ ಅಂದರೆ ನಮಗೆ ನೆನಪರೋದು ಯಾರು? ಮೋಶೆ. ಪ್ರಿಯರೇ, ಮೋಶೆನ ಗೂಡಾರವನ್ನು ಗಮನ ಕೊಚ್ಚಿ ಕೇಳ್ರಿ ಪ್ಲೀಸ್. ಮೋಶೆ ಗೂಡಾರವನ್ನು ಕಟ್ಟಬೇಕು ಅಂದರೆ ಅದು ಸಾಧಾರಣ ಸುಲಭವಾಗಿರಲಿಲ್ಲ. ಕ್ರಮ ಶಿಕ್ಷೆಯಿಂದ ಸ್ಟ್ರಿಕ್ಟಾಗಿ ದೇವರು ಕೆಲವು ನಿಯಮಗಳನ್ನು ಕೊಟ್ಟರು. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಮಾಡಿಲ್ಲ ಅಂದರೆ ಬೀಳ್ತಾ ಇತ್ತು ಏಟು. ನಾನು ಯಾವುದೋ ಒಂದು ಸಭೆಗೆ ಹೋಗಿದ್ದೆ, ಒಂದು ಊರಿಗೆ ಹೋಗಿದ್ದಾಗ ಎಲ್ಲರೂ ಹಿಂತಿರುಗಿ ನೋಡ್ತಾ ಇದ್ದೆ. ಸಿಟ್ಟು ಬಂತು, ಹೇಳ್ಬಿಟ್ಟೆ, ಹಿಂತಿರುಗಿ ನೋಡಬೇಡ್ರಮ್ಮ, ಲೋತನ ಹೆಂಡ್ತಿ ಜ್ಞಾಪಕ ಮಾಡ್ಕೊಳ್ರಿ. ಏನಾಯ್ತು ಆಕೆ ಹಿಂತಿರುಗಿ ನೋಡಿದಾಗ? ಹಂಗಾದರೆ ನಮ್ಮ ಸಭೆಗಳಲ್ಲಿ ಎಷ್ಟು ಚಲೋ ಇರ್ತತ್ತಲ್ಲ. ಯಾರು ಹಿಂತಿರುಗಿ ನೋಡಲ್ಲ, ಎಲ್ಲ ಮುಂದೆನೇ ನೋಡ್ತೀರಿ. ಆಮೇನ್, ಹಲ್ಲೆಲೂಯಾ. ಮೋಶೆ ಗೂಡಾರ ಭಾಳ ಸ್ಟ್ರಿಕ್ಟ್ ಆಗಿತ್ತು, ಕಠಿಣವಾಗಿತ್ತು. ಭಾಳ ಶ್ರಮೆಪಟ್ಟು ಮೋಶೆ ಅದನ್ನು ಕಟ್ಟಿದ. ಆದರೆ ದಾವೀದನ ಗೂಡಾರ ಭಾಳ ಸರಳವಾಗಿತ್ತು. ಒಂದು ಚಿಕ್ಕ ಗೂಡಾರ ಕಟ್ಟಿದ ಅಷ್ಟೇ. ಸಾಲೋಮನ್ ಮಂದಿರ ಕಟ್ಟಬೇಕಂದ್ರೆ ಬಹಳ ಶ್ರಮೆಪಟ್ಟ. ಆದರೆ ಇಲ್ಲಿ ಏನಿಲ್ಲ, ಸರಳವಾಗಿ ಕಟ್ಟಿದ ದಾವೀದನ ಗೂಡಾರ. ಸರಿ, ಏನು ವಿಶೇಷ ಇದೆ ದಾವೀದನ ಗೂಡಾರದಲ್ಲಿ? ಪ್ಲೀಸ್ ಗಮನ ಕೊಟ್ಟು ಕೇಳಿರಿ. ದಾವೀದನ ಗೂಡಾರವನ್ನು ನಾನು ಪುನಃ ಸ್ಥಾಪಿಸ್ತೀನಿ ಎಂದು ಕರ್ತನು ಹೇಳ್ತಾ ಇದ್ದಾನಂದರೆ ಅದರಲ್ಲಿ ಏನೋ ವಿಶೇಷತ್ವ ಇದೆ. ಹೇಗಿತ್ತು ದಾವೀದನ ಗೂಡಾರ? ಏನು ನೋಡ್ತಾ ಇದ್ದೇವೆ? ದಾವೀದನು ಬಂದು ಮಂಜೂಷದ ಪೆಟ್ಟಿಗೆ ಅದನ್ನು ಬಂದು ಫಿಲಿಸ್ಟೇರು ತಗೊಂಡು ಹೋಗ್ಬಿಟ್ರು.
ಅದು ಓಬೇದೆದೋಮ್ ಅವರ ಮನೆಯಲ್ಲಿದ್ದಾಗ ಆ ಮಂಜೂಷದ ಪೆಟ್ಟಿಗೆ ವಾಪಸ್ಸು ಇಸ್ರೇಲ್ಗೆ ತರಬೇಕೆಂಬುದಾಗಿದ್ದಾಗ ದಾವೀದ್ ಏನು ಮಾಡಿದ, ಸರಿಯಪ್ಪ ಒಂದು ಚಿಕ್ಕ ಒಂದು ಟೆಂಟ್ ಹಾಕೋಣ, ಒಂದು ಶಾಮಿಯಾನ ಥರ ಒಂದು ಟೆಂಟ್ ಹಾಕೋಣ ಅಂದೇಳಿ ಮಾಡಿದ ಅಷ್ಟೇ. ಆ ಮಂಜೂಷದ ಪೆಟ್ಟಿಗೆ ಏನು ಸೂಚಿಸ್ತಾ ಇದೆ? ದೇವರ ಸನ್ನಿಧಿಯನ್ನು. ಆ ಮಂಜೂಷದ ಪೆಟ್ಟಿಗೆಯಲ್ಲಿ ದೂತರಿಬ್ಬರು ಎರಡು ಕಡೆ ಇದ್ದರು. ಮಧ್ಯದಲ್ಲಿ ಬಂದು ಏನಿತ್ತಂದರೆ ಕೃಪಾಸನ ಎಂಬುದಾಗಿ, ಮರ್ಸಿ ಸೀಟ್ ಎಂಬುದಾಗಿ, ಅಲ್ಲಿ ದೇವರು ಬಂದು ಯಾಜಕರನ್ನು ಕಾಣ್ತಾ ಇದ್ದನು. ಯಾಜಕರು ದೇವರನಲ್ಲಿ ಭೇಟಿಯಾಗ್ತಾ ಇದ್ದರು. ಅದು ಎಲ್ಲಿತ್ತು? ಅತಿ ಪರಿಶುದ್ಧವಾದ ಸ್ಥಳದಲ್ಲಿ. ಎಲ್ಲರೂ ಅಲ್ಲಿ ಹೋಗಿ ನೋಡಲಿಕ್ಕೆ ಆಗಲ್ಲ. ಪ್ರಥಮ ಯಾಜಕನು, ಹೈ ಪ್ರೀಸ್ಟ್, ಮುಖ್ಯ ಯಾಜಕನು ಮಾತ್ರ ವರ್ಷಕ್ಕೆ ಒಂದ್ಸಾರಿ ಒಳಗೋಗ್ಲಿಕ್ಕೆ ಆಗ್ತದೆ, ಆತನು ಮಾತ್ರ. ಬೇರೆಯವರು ಯಾರು ಒಳಗೋಗೋಕ್ಕಿಲ್ಲ. ಒಳಗೋಗ್ಲಿಕ್ಕೆ ಅಷ್ಟೊಂದು ನಿಯಮಗಳಿತ್ತು ಮೋಶೆ ಗುಡಾರದಲ್ಲಿ. ಆದರೆ ದಾವೀದನ ಗುಡಾರ ಬಂದು ತೆರೆಯಲ್ಪಟ್ಟಂಥ ಒಂದು ಗುಡಾರ. ಯಾರು ಬೇಕಾದರೂ ಅಲ್ಲಿ ಹೋಗಿ ಆ ಮಂಜೂಷದ ಪೆಟ್ಟಿಗೆಯನ್ನು ನೋಡಿ ದೇವರ ಮಹಿಮೆಯೊಳಗೆ ಪ್ರವೇಶ ನಿಮಗೂ ನನಗೂ ಇದೆ. ಎಲ್ಲಿ ದೇವರ ಮಹಿಮೆ ಇಳಿದು ಬರುತ್ತದೋ, ಯಾವ ಅನಾರೋಗ್ಯ ನಿಮ್ಮ ಶರೀರದಲ್ಲಿ ಇರಲ್ಲ. ಆ ಕುಡುಕನಾದ ಗಂಡ ದೇವರ ಕಡೆ ಓಡಿ ಬರ್ತಾನೆ. ಆ ದಾರಿ ತಪ್ಪಿ ಹೋದ ಮಕ್ಕಳು ಕ್ರಿಸ್ತನ ಕಡೆಗೆ ತಿರುಗಿ ಬರ್ತಾರೆ. ಯಾರು ಆಮೇಲೆ ಹೇಳ್ತಾ ಇಲ್ಲ, ಟ್ರೈನ್ ಹೋಗ್ತದೆ ಬೇಗ ಹೇಳ್ರಿ. ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಕರ್ತನ ಮಹಿಮೆ ಇಳಿದು ಬಂತ ಪರಿಸ್ಥಿತಿನೇ ಬದಲಾವಣೆ ಆಗಬೇಕು. ಯಾವುದು ಇದ್ದ ಹಾಗೆ ನಡೆಯಲ್ಲ. ಮೊದಲನೇದಾಗಿ ದಾವೀದನೇನು ಮಾಡಿದ? ಆ ಒಂದು ಗೂಡಾರವನ್ನು ಕಟ್ಟಿದ. ಮುಂದೆ ನೋಡ್ರಿ ಏನು ನೋಡ್ತಾ ಇದ್ದೇವೆ ನಾವು. ಒಂದು ಪೂರ್ವಕಾಲ ವೃತ್ತಾಂತ 15:13. ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದಲ್ಲದೆ ದೇವ ಮಂಜೂಷಕ್ಕೋಸ್ಕರವು ಸ್ಥಳದಲ್ಲಿ ಸಿದ್ಧ ಮಾಡಿದ ಗೂಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನು ಲೇವಿಯರ ಹೊರತಾಗಿ ಯಾರು ದೇವ ಮಂಜೂಷದ ಹೊರಬಾರದು, ಅದನ್ನು ಹೊರುವುದಕ್ಕೆ ಸದಾಕಾಲ ತನ್ನ ಸೇವೆ ಮಾಡಿಕೊಳ್ಳುವ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದನು ಹೇಳಿ, ಯೆಹೋವನು ಮಂಜೂಷವು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರೋದಕ್ಕೋಸ್ಕರ ಎಲ್ಲ ಇಸ್ರೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ಮಂಜೂಷಕ್ಕಾಗಿ ಗೂಡಾರ ಕಟ್ಟಿದ. ಅಲ್ಲೇನು ಮಾಡಿದ? ಆ ಗೂಡಾರದಲ್ಲಿ ಆ ಮಂಜೂಷದ ಪೆಟ್ಟಿಗೆಯನ್ನು ಅವನು ಕರೆತರಿಸಿದ. ಎಲ್ಲ ಜನರು ಅಲ್ಲಿ ಬಂದು ಸೇರಿದರು. ಪ್ರಿಯರೇ, ಗಮನ ಕೊಟ್ಟು ನನ್ನ ಕಡೆಗೆ ನೋಡಿ, ಕೇಳಿ. ಆ ಒಂದು ಮಂಜೂಷವನ್ನು ಆ ಒಂದು ಗೂಡಾರದಲ್ಲಿ ಇಟ್ಟ ಮೇಲೆ ಹೇಗೆ ಆರಾಧನೆ ಮಾಡಬೇಕು ಎಂಬುದಾಗಿ ದಾವೀದನು ಅವರಿಗೆ ಕಲಿಸಿಕೊಟ್ಟನು. ದಾವೀದನು ಅವರಿಗೆ ಹೇಗೆ ಆರಾಧನೆ ಮಾಡಬೇಕೆಂದೇಳಿ ಕಲಿಸಿಕೊಟ್ಟನು. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದಾವೀದನು, ನನ್ನ ಕಡೆ ನೋಡಿ, ದಾವೀದನು ಅರಸನಾಗಿ ಇರುವ ತನಕ ಸ್ತುತಿ ಆರಾಧನೆ ಯೆರೂಸಲೇಮಿನಲ್ಲಿ ನಡೀತಾ ಇತ್ತು. ಯಾವಾಗ? 24 ತಾಸು ನಡೀತಾ ಇತ್ತು. ವಾರದ ಪ್ರತಿ ದಿನ ನಡೀತಾ ಇತ್ತು. ತಿಂಗಳ ಪ್ರತಿ ದಿನ ನಡೀತಾ ಇತ್ತು. ಇಲ್ಲಿ 40 ನಿಮಿಷ ಮಾಡಲಿಕ್ಕೆ ನಮಗೆ ಸುಸ್ತಾಗ್ತದೆ. ಅದಕ್ಕೆ ಮಹಿಮೆಯನ್ನು ಕಾಣ್ತಾ ಇಲ್ಲ. ಎಲ್ಲಿ ಸ್ತುತಿ ಆರಾಧನೆ ಹೋಗ್ತತೋ ಮೇಲೆ ತೆರೆಯಲ್ಪಟ್ಟಂಥ ಆಕಾಶ ಬರ್ತದೆ. ತೆರೆಯಲ್ಪಟ್ಟಂಥ ಆಕಾಶ ಬಂದಾಗ ಆತನ ಮಹಿಮೆ, ಆತನ ಸನ್ನಿಧಿ ಇಳಿದು ಬರ್ತದೆ. ಆತನ ಸನ್ನಿಧಿ ಇಳಿದು ಬಂದಾಗ ಆತನ ಮಹಿಮೆ ಬರ್ತದೆ. ಕ್ರಮವಾಗಿ ಆಗಬೇಕು ಎಲ್ಲ. ನೋಡ್ರಿ, ಅದಕ್ಕೆ ಸೈತಾನನು ಯಾರನ್ನು ಆರಾಧನೆ ಮಾಡಲಿಕ್ಕೆ ಬಿಡಲ್ಲ. ಯೋಚನೆ ಮಾಡಿ ನೋಡ್ರಿ ಪ್ಲೀಸ್. ನಾನು ಯಾರ ಮನಸ್ಸನ್ನು ನೋಯಿಸ್ತಾ ಇಲ್ಲ. ನನ್ನ ಆಸೆ, ನನ್ನ ಬಯಕೆ ಏನಂದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಮಹಿಮೆಯ ಆಲಯಗಳಾಗಿ ಜೀವಿಸಬೇಕು. ನೀವು ಎಲ್ಲಿ ಹೋದರೂ ಕೂಡ ಮಹಿಮೆ ಅಲ್ಲಿಗೆ ಹೋಗಬೇಕು. ನಿನ್ನೆ ಯಾರೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ತನಕ ನಾನು ICUನಲ್ಲೇ ಇರಬೇಕಾಯ್ತು ಅವ್ರ ಜೊತೆಗೆ. ಅಲ್ಲಿರುವಾಗ ಅನೇಕ ಪೇಷಂಟ್ಸ್ ಇದ್ದಾರೆ. ಅವ್ರು ನೋಡಿ ಅವ್ರ ಮನಸ್ಸೆಲ್ಲ ಅವ್ರ ಕಷ್ಟ ನೋಡಿ ಬೇಜಾರಾಗ್ತಾಯಿತ್ತು. ಒಬ್ಬ ಮನುಷ್ಯ ಭಾಳ ಸೀರಿಯಸ್ ಆಗಿದ್ದ. ಎಲ್ಲರೂ ಅಳ್ಕೊತಾ ಇದ್ರು. ನಾನು ಹೋಗಿ ಕೇಳಿದೆ ಏನಾಯಿತು ಅವ್ರಿಗೆ ಅಂದೆ. ಈ ತೊಂದರೆ ಅಂತ ಹೇಳಿದ್ರು. ಮಣಿಪಾಲ್ ಹಾಸ್ಪಿಟ್ಲಿಂದ ಅಲ್ಲಿ ಕರ್ಕೊಂಡೋದ್ರು, ಅಲ್ಲಿಂದ ಬೆಳ್ಳಾರಿಗೆ ಬಂದರು, ಬೆಳ್ಳಾರಿಗಿಂದ ಇಲ್ಲಿ ಬಂದರೆ ಈಗ ಬೇರೆ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಬಂದು ಈಗ ಪ್ರಯಾಣ ಮಾಡೋಕ್ಕಾಗಲ್ಲ,
ಅಂತೇಳಿ ಹೇಳ್ತಾ ಇದ್ರು. ಆ ಮನುಷ್ಯ ಯಾರೋ ಕೂಡ ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಬೇರೆಯವ್ರಿಗೋಸ್ಕರ. ನಾನು ಹೇಳಿದೆ ಅವ್ರಿಗೆ, ನಿಮಗೆ ಇಷ್ಟ ಇದ್ದರೆ ನಾನು ಪ್ರೇಯರ್ ಮಾಡ್ಬೋದಾ? ನಾನೊಬ್ಬ ಚರ್ಚ್ ಪಾಸ್ಟ್ರು, ಯೇಸ್ವಾಮಿ ಸೇವಕ, ನಾನು ಪ್ರೇಯರ್ ಮಾಡ್ಬೋದಾ? ಅವರು ಹ್ಞೂ ರೀ ಅಂದರು. ಆ ಮನುಷ್ಯನಿಗೆ ಹೇಳಿದೆ, ಅಂಕಲ್, ವಯಸ್ಸಾಗಿ ಮುದುಕನಾಗಿ ಎಲ್ಲರೂ ಒಂದಿನ ಸಾಯ್ತಾರೆ, ಆ ರೀತಿ ಸಾಯೋದು ಸರಿ, ಆದರೆ ಈ ರೋಗ ಬಂದು ಸಾಯೋ ಆಸೆ ನೀನು ತೆಗ್ದಾಕ್ಬಿಡು. ಯೇಸ್ವಾಮಿ ನಿನಗೋಸ್ಕರ ನನಗೋಸ್ಕರ ಶಿಲ್ಬೆ ವೆಂಟಿಲೇಟರ್ನಲ್ಲಿ ಹಾಕಿಟ್ಟಿದ್ದಾರೆ. ಆ ಮನುಷ್ಯನ ಬೇರೆ ಊರಿಗೆ ತಗೊಂಡೋಗ್ಲಿಕ್ಕೆ ಆಗಲ್ಲ, ದಾರಿಯಲ್ಲಿ ಏನಾಗ್ತತ್ತೋ ಗೊತ್ತಿಲ್ಲ ಅಂದರು. ನಿನಗೆ ಇಷ್ಟ ಇದ್ದರೆ ಪ್ರೇಯರ್ ಮಾಡೋಣ, ಯಾಕಂದರೆ ಯೇಸ್ವಾಮಿ ಈ ರೋಗ ಹೊತ್ಕೊಂಡು ಶಿಲುಬೆಯಲ್ಲಿ ಸತ್ತ. ಕೈ ಇಟ್ಟು ಆತನಿಗೋಸ್ಕರ ಪ್ರೇಯರ್ ಮಾಡಿದೆ. ಆತನ ಆಯಾಸ ಉಸಿರೆಲ್ಲ ಸರಿಯಾಗಿಬಿಡ್ತು. ಅವ್ರಿಗೆ ಆಶ್ಚರ್ಯ ಆಯಿತು, ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಅರ್ಧ ತಾಸಿನಲ್ಲಿ ಹೇಳಿದ್ರು, ಆ್ಯಂಬುಲೆನ್ಸ್ ಕರೀರಿ, ಈಗ ನೀವು ಆತನ ಕರ್ಕೊಂಡು ಹೋಗ್ಬೋದು. ಏನು ಮಾಡಿದ್ರಿ, ಏನಾಯಿತು? 15 ನಿಮಿಷ ಇಂಚೆ ಅವನಿಗೂ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ. ಯಾಕೆ? ದೇವರ ಮಹಿಮೆ, ನಂದೇನಿಲ್ಲ. ಕರ್ತನ ಮಹಿಮೆ ಮುಟ್ಟಿದಾಗ ಎಲ್ಲ ಬದಲಾವಣೆ ಆಗ್ತದೆ. ಆ ಮಹಿಮೆ ಬರಬೇಕಂದ್ರೆ ನೀವು ನಾನು ನಮ್ಮ ಬಾಯಿ ತೆಗೆದು ಆತನಿಗೆ ಸ್ತೋತ್ರ ಮಾಡಬೇಕು, ಆತನಿಗೆ ನಾವು ಸ್ತುತಿ ಸಲ್ಲಿಸಬೇಕು. ಪ್ರತಿ ವಾರ ಪ್ರತಿ ಸಮಯ ನಾವಾಗ ಮಾಡ್ತಾ ಇದ್ದರೆ ನಮ್ಮ ಜೀವಿತಗಳು ಈಗ ಇದ್ದ ಹಾಗೆ ಇರೋದಿಲ್ಲ ಪ್ರಿಯರೇ. ನಮ್ಮ ಕುಟುಂಬಗಳಿಲ್ಲ. ಆತನು ಹೇಳಿದ್ದಾನೆ, ನೀವು ತಲೆಯಾಗಿದ್ದೀರಿ, ಬಾಲವಲ್ಲ. ನೀವು ಮೊದಲನೆಯವರಾಗಿದ್ದೀರಿ, ಕೊನೆಯವರಲ್ಲ. ಎಲ್ಲದರಲ್ಲಿ ದೇವರ ಮಕ್ಕಳು ಫಸ್ಟ್ ಆಗಿರಬೇಕು. ಅದು ಆಗಬೇಕು ಅಂದರೆ ಕೇಳಿಸ್ತಾ ಇಲ್ಲ, ಇಷ್ಟು ಹೇಳಿ ಕೂಡ ಇಷ್ಟೇನಾ ನಿಮ್ಮ ಸ್ವರ? ಯೇಸು ಮಹಾರಾಜ್ ಕಿ ಬೋಲೋ. ಆ ರೀತಿ ಸ್ತುತಿ ಮಾಡ್ತಾ ಇದ್ದರೆ ಆಯ್ತು, ಮಹಿಮೆಯಲ್ಲೇ ಜೀವಿಸ್ತಾ ಇರ್ತೀವಿ ನಾವು, ಮಹಿಮೆಯಲ್ಲೇ ಜೀವಿಸ್ತಾ ಇರ್ತೀವಿ. ಮುಂದೆ ನೋಡಿ, ದಾವೀದ ಏನು ಮಾಡಿದ? 24 ತಾಸು ಪ್ರತಿದಿನ ಚಿಯೋನ್ ಬೆಟ್ಟದಲ್ಲಿ ಆರಾಧನೆ ಕೇಳಲ್ಪಡಬೇಕು. ಕೀರ್ತನೆ 132, 13, 14. ನಿಶ್ಚಯವಾಗಿ ಯೆಹೋವನು ಚಿಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕೆ ಆರಿಸಿಕೊಂಡಿದ್ದಾನೆ. ಆತನು ಇದು ನನ್ನ ಶಾಶ್ವತವಾದ ಸ್ಥಾನ, ಇಲ್ಲೇ ಇರುವೆನು, ಇದೇ ನನಗೆ ಇಷ್ಟ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನೀವು ನಾನು ಆ ಒಂದು ಚಿಯೋನಾಗಿದ್ದೀವಿ. ಇವತ್ತು ನೀವು ನಾನು ನಮ್ಮಲ್ಲಿ ಇರಬೇಕು. ಅಂದು ದೇವರು ಬಂದು ಹೇಳಿದ, ನೀನು ಎಲ್ಲಿ ನನಗೆ ಆಲಯ ಕಟ್ತಿ? ಪರಲೋಕ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಇಂಥ ದೊಡ್ಡ ದೇವರಿಗೆ ನೀನು ಎಲ್ಲಿ ಕಟ್ತಿ? ಅಂಥ ದೊಡ್ಡ ದೇವರು ಹೇಳ್ತಾನೆ, ನೀನೇ ನನ್ನ ನಿವಾಸ ಸ್ಥಾನ, ನೀನಲ್ಲಿ ಇರುವುದೇ ನನಗೆ ಇಷ್ಟ ಎಂಬುದಾಗಿ. ಆದರೆ ಇಷ್ಟವಾಗಿದ್ದ ಈ ಆಲಯ ಬಾಯಿ ತೆಗೆದು ಆತನಿಗೆ ಹಲ್ಲೆಲೂಯಾ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಸೇವೆಗೆ ಅನೇಕ ಕಡೆಗಳಿಗೆ ಹೋಗ್ತಾ ಇರ್ತೇವೆ, ಯಾರ ಮನೆಗೂ ಹೋಗಲ್ಲ, ಬರೀ ಸೇವೆ ಮಾಡ್ತಾ ಇರ್ತೀವಿ. ಯಾರಾದ್ರೂ ಒಂದು, ಪಾಸ್ಟರ್ ನಮ್ಮ ಮನೆಗೆ ಬರ್ರಿ, ಊಟಕ್ಕೆ ನಮ್ಮ ಮನೆಗೆ ಬರ್ರಿ ಅಂದೇಳಿ. ಮೊನ್ನೆ ಯಾರೋ ಒಬ್ಬರು ಮನೆಗೆ ಸರಿ ಹೋಗೋಣ ಅಂತ ಹೋಗಿದ್ದಾಗ ಅವ್ರಿಗೆ ಇಷ್ಟು ಖುಷಿ ಆಯಿತು. ಸೇವಕರು ಬಂದು ನಮ್ಮ ಮನೆಯೊಳಗೆ ಕಾಲಿಟ್ಟಿದ್ರೆ, ಅಲ್ಲೋ ಇದು ಸೇವಕರಷ್ಟೇ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನನ್ನಲ್ಲಿ ಇರಬೇಕು, ನನಗೆ ಇಷ್ಟ ಎಂದು ಹೇಳುವಾಗ ನಮಗೆ ಸ್ತುತಿ ಮಾಡಲಿಕ್ಕೆ ಟೈಮ್ ಸರಿಗೆ ಬರೋದು ಕಷ್ಟನಾ? ಹಲೋ, ಯಾಕ್ರಿ ಎಲ್ಲರೂ ಸುಮ್ಮನೆ ಇದ್ದೀರಿ? ಹೇಳ್ರಿ. ಶಾಶ್ವತವಾಗಿ ನೀವೇ ನನಗಿಷ್ಟ ಅಂದೇಳಿ, ನೀವೇ ನನ್ನ ಸ್ಥಾನ ಎಂಬುದಾಗಿ, ಇದು ನನಗೆ ಇಷ್ಟ ಎಂಬುದಾಗಿ. ಪ್ರಿಯರೇ, ಆಮೋಸನು ಕೊಟ್ಟ ಪ್ರವಾದಿನಲ್ಲಿ ದೇವರೇನು ಹೇಳ್ತಿದ್ದಾರೆ ಅಂದರೆ, ಬಿದ್ದು ಹೋಗಿದ್ದ ದಾವೀದನ ಗುಡಾರ, ಅಂದರೆ ಸ್ತುತಿ ಆರಾಧನೆ ಬಿದ್ದು ಹೋಗ್ಬಿಟ್ಟೈತಿ. ಇವಾಗ ಯಾರು ಸ್ತುತಿ ಮಾಡ್ತಾ ಇಲ್ರಿ? ಒಂದೆರಡು ಚಪ್ಪಾಳೆ ತರ್ತೇವೆ, ಒಂದು ಹಲ್ಲೆಲೂಯಾ ಅಂತೇವೆ, ಒಂದು 2 ಹಾಡು 3 ಹಾಡು ಮುಗೀತಾ ಅಷ್ಟೇ, ಇದೇ ಸ್ತುತಿ ಅಂತೇವೆ. ಆರಾಧನೆ ಅಂದರೆ ನಾವು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸಿಕೊಳ್ತೀವಿ. ಉಸಿರಿರುವ ದಿನವೆಲ್ಲ ನಾ ಹಾಡುವೆ, ನಿನಗೆ ಆರಾಧನೆ ಬರಬೇಕು. ಉಸಿರಿರೋ ತನಕ ಅದು ನಿಂತ ಹಾಡಬೇಡ, ಅವಾಗ ಆಗಲ್ಲ ಕೂಡ ಬಿಡ್ರಿ. ಬಟ್ ಇರೋ ತನಕ ಅದನ್ನು ತಡಿಲಿಕ್ಕೆ ಆಗಲ್ಲ. 23 రెచ్చగొడతాను అట్లన్నా మీరు ఆయన స్తుతించాలని నాకు బాధ. ಎಲ್ಲರೂ ಸ್ತುತಿ ಮಾಡಿದರೆ ಎಷ್ಟು ಚಲೋ ಇರ್ತೈತಲ್ಲ.
ನೋಡಿ ಇಲ್ಲಿ ಏನು ಬರೆದಿದೆ ಅಂದರೆ, ಈಸೋವಿನ ಜನಾಂಗ, ಅನ್ಯರು, ಆತನ ಹೆಸರಿಂದ ಕರೆಯಲ್ಪಟ್ಟವರು ಪುನಃ ಲಭಿಸಬೇಕೆಂಬುದಾಗಿ, ಸ್ವಾಧೀನಪಡಿಸಿಕೊಳ್ಬೇಕೆಂಬುದಾಗಿ ಆಮೋಸ್ ಹೇಳ್ತಾ ಇದ್ದಾನೆ. ಗಮನ ಕೊಟ್ಟು ನನ್ನ ಕಡೆ ನೋಡಿ. ಈ ಈದೋಮ್ ಯಾರು? ಬೈಬಲ್ನಲ್ಲಿ ಈಸೋ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದ. ಆ ಈಸೋಗೆ ಈದೋಮ್ ಎಂಬುದಾಗಿ ಹೆಸರು ಕೊಟ್ಟ. ಆ ಈಸೋ ಯಾರು? ಇಸಾಕನ ಮಗ. ಆ ಈಸೋ ಏನು ಮಾಡಿದ? ಕೆಲವು ಅಲ್ಪ ವಿಷಯಗಳಿಗೋಸ್ಕರ ತನ್ನ ಜನ್ಮ ಹಕ್ಕನ್ನೇ ಮಾರ್ಬಿಟ್ಟ. ಆಮೇಲೆ ಎಷ್ಟು ಹತ್ರ ಕೂಡ ಆ ಜ್ಯೇಷ್ಠ ಪುತ್ರದ ಹಕ್ಕು ಆತನಿಗೆ ಬರಲಿಲ್ಲ. ಇವತ್ತೇನಾಗಿದೆ ಪ್ರಪಂಚದಲ್ಲಿ? ದೇವರು ಆದಾಮನಿಗೆ ಸರ್ವ ಅಧಿಕಾರವನ್ನು ಕೊಟ್ಟರು. ಆದಾಮ್ ಅದೇ ಅಧಿಕಾರವನ್ನು ಲೋಕಕ್ಕೆ ಮಾರಿಬಿಟ್ಟಿದ್ದಾನೆ. ಸೈತಾನನಿಗೆ ಮಾರಿಬಿಟ್ಟಿದ್ದಾನೆ ಆದಾಮನ ತನ್ನ ಅಧಿಕಾರವನ್ನು. ದೇವರು ಏದೇನ್ ತೋಟದಲ್ಲಿ ಏನು ಹೇಳಿದರು? ಈ ಭೂಮಿಯಲ್ಲಿರುವ, ಈ ತೋಟದಲ್ಲಿರುವ ಸಮಸ್ತವು ನಿಮಗೆ ಆಹಾರ. ಇನ್ನೂ ಕೆಲಸ ಮಾಡಲಿಕ್ಕೆ ಶುರು ಮಾಡಲಿಲ್ಲ, ಅಷ್ಟು ಮುಂಚೆನೇ ದೇವರು ಬಂದು ನಮಗೆಲ್ಲ ಕೊಟ್ಬಿಟ್ಟಿದ್ದಾನೆ. ಹಲೋ. ಆದರೆ ಇವತ್ತು ಆ ಊಟ ಸಿಗಬೇಕೆಂಬುದು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಯಾಕೆ? ಅದನ್ನು ಮಾರಿಬಿಟ್ಟ ಅಧಿಕಾರವನ್ನು ಅಲ್ಲಿ. ಹೋದ ವರ್ಷ ಎಲ್ಲೋ ಒಂದು ಕಡೆ ಸೇವೆಗೆ ಹೋಗಿದ್ದಾಗ ಪ್ರಾರ್ಥನೆ ದೇವರು ನನ್ನ ಹತ್ರ ಹೇಳಿದರು, ಮಗನೇ ನೀ ನನ್ನ ಮಗನಾಗಿದ್ದಿ, ಸೇವಕನಲ್ಲ. ಸೇವಕನಿಗೆ ಸಂಬಳ ಇರ್ತದೆ, ಮಗನಿಗೆ ಸ್ವಾಸ್ಥ್ಯವಿರ್ತದೆ. ನಿನಗೆ ಸಂಬಳ ಬೇಕಾ, ಸ್ವಾಸ್ಥ್ಯ ಬೇಕಾ? ನನಗೆ ಸ್ವಾಸ್ಥ್ಯ. ಯಾಕಂದರೆ ನಮ್ಮ ಅಪ್ಪ ಏಸಪ್ಪ. ಸ್ವಾಸ್ಥ್ಯದಲ್ಲಿ ಎಲ್ಲ ಇದೆ. ನಾಳೆ ನನಗೇನು ಬೇಕೋ ಅದು ಕೂಡ ಇವತ್ತಾಗಲೇ ರೆಡಿ ಮಾಡಿ ಇಟ್ಟಿದ್ದಾನೆ. ಈಗಲ್ಲ, ನಾನು ಭೂಮಿಯಲ್ಲಿ ಹುಟ್ಟಿದ್ಕಿಂತ ಮುಂಚೆನೇ ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ, ಏನಾಗಿದೆ ಇವತ್ತು ಪ್ರಪಂಚದಲ್ಲಿ? ಏನಾಗಿದೆ ಪ್ರಪಂಚದಲ್ಲಿ ಇವತ್ತು? ಸ್ತುತಿ ಆರಾಧನೆ ನಾವು ಮರ್ತು ಬಿಟ್ಟಿದ್ದೇವೆ. ಸ್ತುತಿ ಆರಾಧನೆಯನ್ನು ಮರ್ತು ಬಿಟ್ಟಿದ್ದೇವೆ. ದೇವರ ಚಿತ್ತ ಒಬ್ಬರೂ ನಾಶ ಹೋಗಬಾರ್ದು, ಎಲ್ಲರೂ ದೇವರ ರಾಜ್ಯದಲ್ಲಿ ಸೇರಬೇಕು. ನಮ್ಮ ಸ್ತುತಿ ಮುಖಾಂತರ ಆತನ ಹೆಸರು ಎಲ್ಲ ಕಡೆ ಹರಡಬೇಕು. ಅದಕ್ಕೆ ನೀವು ನಾನು ಬಾಯಿ ತೆಗೆದು ಹಲ್ಲೆಲೂಯಾ ಹೇಳಬೇಕು. ಕೀರ್ತನೆ 76ನೇ ಕೆಲವು ವಚನಗಳನ್ನು ಬೇಗನೆ ನೋಡಿಕೊಳ್ಳೋಣ, ಬರ್ಕೊಳ್ಳಿರಿ, ಆಮೇಲೆ ಓದೋಣ. ದೇವರು ಯಹೂದ ದೇಶದಲ್ಲಿ ಪ್ರಖ್ಯಾತಿಗೊಂಡವನು, ಇಸ್ರೇಲರಲ್ಲಿ ಆತನ ನಾಮವು ದೊಡ್ಡದು, ಸಾಲೇಮಿನಲ್ಲಿ ಆತನ ಬಿಡಾರವಿದೆ, ಚಿಯೋನಿನಲ್ಲಿ ಆತನ ನಿವಾಸ ಸ್ಥಾನ. ವಾ. ಯೂದಾನಲ್ಲಿ, ಇನ್ ಜೂಡಾ ಇಸ್ ಗಾಡ್ ನೋನ್. ಯೂದ ಅಂದರೆ ಏನು? ಸ್ತುತಿ. ಸ್ತುತಿಯಲ್ಲಿ ದೇವರು ಪ್ರಖ್ಯಾತಿ ಹೊಂದಿದ್ದಾನೆ. ಸ್ತುತಿ ಯಾರು ಮಾಡ್ತಾರ್ರಿ? ಯೇಸಮ್ಮ ಹೇಳಿದ್ರು, ಕಲ್ಲುಗಳು ಮಾಡಲ್ಲ, ಗಿಡಗಳು ಮಾಡಲ್ಲ, ಉಸಿರಿರುವ ಪ್ರತಿಯೊಂದು ಪ್ರಾಣಿ ಸ್ತುತಿ ಮಾಡಬೇಕು. ನಿಮ್ಮಲ್ಲಿ ಯಾರಾಗಾದರೂ ಇವತ್ತು ಉಸಿರಿದ್ರೆ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ, ಜೋರಾಗಿ ನೀವು ಏನಾದರೂ ಹೇಳಬೇಕಾಗಿತ್ತು. ಇವಾಗ ನಾನು ಹೇಳಿದೆ ಜೋರಾಗಿ ಹೇಳಬೇಕು. ನಾನು ಹೇಳಿದೆ ಚಪ್ಪಾಳೆ ತಟ್ಟಿ ಜೋರಾಗಿ. ಹಲ್ಲೆಲೂಯಾ. స్తుతి ఆరాధన ಮಾಡಿದಾಗ దేవుడు సీన్లో దిగుతాడు. దేవుడు సీన్లో దిగితే ఆ పిక్చర్ కథనే మారిపోతుంది. హల్లెలూయా. ನೋಡಿ, ಕೀರ್ತನೆ 40ನೇ ಅಧ್ಯಾಯ 3ನೇ ವಚನ. ಮನೆಗೆ ಹೋಗಿ ವಚನಗಳೆಲ್ಲ ಮತ್ತೆ ಓದಿರಿ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವು. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಕರ್ತನಲ್ಲಿ ಯೆಹೋವನಲ್ಲಿ ನಂಬಿಕೆ ಇಡುವರು. ನಮ್ಮ ಬಾಯಲ್ಲಿ ಆತನ ಸ್ತುತಿಯನ್ನು ಇಟ್ಟಿದ್ದಾನೆ, ಹೊಸ ಹಾಡನ್ನು ಇಟ್ಟಿದ್ದಾನೆ. ನಾವು ನಮ್ಮ ಬಾಯಿಗೆ ಬೀಗ ಹಾಕಿ ಕೊಟ್ಟಿವಿ. ನೋಡಿ, ಕೆಲವರು ಹಿಂಗೆ ಕುಂತಾರ. ನೀವೇನ ಹೇಳ್ರಿ, ನಾನು ಹಿಂಗೆ ಇರ್ತೀನಿ, ಹಂಗೆ ಇರು, ಮಹಿಮೆ ಕಾಣಲ್ಲ ಅಷ್ಟೆ. ನಾವೇನು ನೋಡ್ತೇವೆ? ಹುಟ್ಟಿಸಿದ್ದಾನೆ. ಅದು ಏನು ಗೊತ್ತಾ? ನಮ್ಮ ದೇವರ ಸ್ತೋತ್ರವು. ಆತನ ಮಹತ್ ಕಾರ್ಯಗಳನ್ನು ನಾನು ನೀವು ಹಾಡುತ್ತಾ ಇರುವಾಗ ಅನ್ಯರು ಅದನ್ನು ಕೇಳಿ ಓಡಿ ಬಂದು ಆ ಯೇಸುವನ್ನು ನಂಬುತ್ತಾರೆ. ಆಗ ನಗರದ ಪರಿವರ್ತನೆ ಆಗ್ತದೆ, ಆತ್ಮಗಳು ದೇವರ ರಾಜ್ಯದೊಳಗೆ ಬರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. 2
ಸಾರಿ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಬಂದು ಹೇಳ್ತಾನೆ, ಹೊಸ ಹಾಡು, ಹೊಸ ಹಾಡು, ಹೊಸ ಹಾಡು ಎಂಬುದಾಗಿ. ಹೊಸ ಹಾಡು. ಆ ಹೊಸ ಹಾಡು ಏನು? ಕರ್ತನಿಗೋಸ್ಕರ ಸ್ತೋತ್ರ. ನೀವು ಹಾಡು ರಚಿತರಾಗುವುದು ಬೇಕಾಗಿಲ್ಲ, ನೀವು ಹಾಡನ್ನು ಬರೆಯೋರು ಬೇಕಾಗಿಲ್ಲ. ಕರ್ತನಿಗೆ ಸ್ತೋತ್ರ ಮಾಡಿದರೆ ಸಾಕು. ನಮ್ಮ ಸ್ವಂತ ಬಾಯಲ್ಲಿ, ದೇವರೇ ನಿನಗೆ ಸ್ತೋತ್ರ, ನಾನು ಪಾಪಿಯಾಗಿದ್ದೆಪ್ಪ, ನನ್ನ ರಕ್ಷಿಸಿ, ನಾನು ಕುರುಡನಾಗಿದ್ದೆ, ನನಗೆ ಕಣ್ಣು ಕೊಟ್ಟಿದ್ದಿ, ನನ್ನ ಕುಟುಂಬದಲ್ಲಿ ನೀನು ಇದು ಮಾಡಿದ್ದಿ, ಸ್ವಾಮಿ ನನಗೆ ಸ್ತೋತ್ರ ಅಂದರೆ ಹೇಳ್ತಾ ಇರು. ಅದೇ ಹಾಡಾಗಿ ಜನರು ಕೇಳಿ ಓಡಿ ಬರ್ತಾರೆ. ಪ್ರಿಯರೇ, ಹೊಸ ಹಾಡನ್ನು ಜನರು ಹಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 14ನೇ ಅಧ್ಯಾಯ 6ನೇ ವಚನ. ಮತ್ತೊಬ್ಬ ದೇವದೂತನು ಆಕಾಶದಲ್ಲಿ ಹಾರಿ ಹೋಗಿದ್ದನ್ನು ನಾನು ಕಂಡೆನು. ಭೂಮಿ ನಿವಾಸಿಗಳಿರುವ ಸಕಲ ಜನಾಂಗಗಳು, ಕುಲ ಪ್ರಜೆಗಳಿರುವ ಸಕಲ ಭಾಷೆಗಳನ್ನು ಆಡುವ, ಸಾರಿ ಹೇಳುವುದಕ್ಕೆ ನಿತ್ಯ ಶುಭವಾರ್ತೆಯನ್ನು ಅವನಲ್ಲಿ ಇತ್ತು. ಸ್ತುತಿ ಮಾಡ್ತಾ ಇರುವಾಗ ಸುವಾರ್ತೆ ಸಾರಲ್ಪಡುತ್ತದೆ, ಸುವಾರ್ತೆಯು ಎಲ್ಲ ಕಡೆ ಹೋಗುತ್ತದೆ. ಪ್ರಿಯರೇ, ಈ ಹೊತ್ತು ಕರ್ತನು ನಮ್ಮಲ್ಲಿ ಆ ಸ್ತುತಿ ಆರಾಧನೆಯನ್ನು ಪುನಃ ಸ್ಥಾಪಿಸಬೇಕೆಂದೇಳಿ ಬಯಸ್ತಾನೆ. ಕೀರ್ತನೆ 96 ಮೊದಲ 2 ವಚನಗಳು. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಎಲ್ಲರೂ ಹೇಳ್ರಿ ಹಾಡಿರಿ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ ಹಾಡಿರಿ. ಸುಮ್ಮನೆ ನಿಶಬ್ದವಾಗಿ ಕೂತ್ಕೋಬೇಡ. ಹೇಳ್ರಿ ಈಗಲೇ ಹೇಳ್ರಿ, ಚಾನ್ಸ್. ಹಾಡಿರಿ. ಏನು ಮಾಡ್ಬೇಕ್ರಿ ನಾವು? ಏನು ಮಾಡಬೇಕು ನಾವು? ಕೇಳಿಸ್ತಲ್ಲ, ಗಟ್ಟಿಯಾಗಿ ಹೇಳ್ರಿ. ನಾವು ಏನು ಮಾಡಬೇಕು? ಯಾರು ಹಾಡಬೇಕು? ಎಲ್ಲ ಭೂವಾಸಿಗಳೇ, ಎಲ್ಲ ಎಲ್ಶಡಾಯ್ ಸಭಿಕರೇ ಹಾಡಬೇಕು. ಯಾರು ಹಾಡಬೇಕು? ಎಲ್ಲರೂ ಹಾಡ್ಬೇಕು. ಹೇಳ್ರಿ, ಯಾರು ಹಾಡಬೇಕು? ಯೆಹೋವನಿಗೆ ಹಾಡ್ರಿ. ನೀವು ಯಾರು ಬೇರೆ ಯಾವ ಮನುಷ್ಯನಿಗೆ ಹಾಡ್ತಾ ಇಲ್ಲ, ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡಿರಿ. ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಪ್ರಿಯರೇ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಮುಗಿಸ್ಲಿಕ್ಕಿದ್ದೇನೆ, ಗಮನ ಕೊಟ್ಟು ಕೇಳಿರಿ. ಹಾಡಿದಾಗ, ಆತನ ಮಹಿಮೆ ಎಳೆದು ಬಂದಾಗ, ರಕ್ಷಣೆ ಹೊಂದದೇ ಇರುವ ನೆರೆಯವರು, ನಂಟರು ಎಲ್ಲರೂ ಓಡಿ ಬರ್ತಾರೆ ರಾಜ್ಯದೊಳಗೆ. ಪ್ರಾರ್ಥನೆ ಮಾಡೋಣ, ಅದೇ ಸಮಯದಲ್ಲಿ ಸ್ತುತಿ ಕೂಡ ಮಾಡೋಣ. ಸ್ತುತಿ ಕೂಡ ನಾವು ಮಾಡೋಣ. ಸ್ತುತಿ ಮಾಡ್ತಾ ಇರುವಾಗ ಸಾರಿ ಹೇಳುವಂಥ ಧೈರ್ಯ ನಮ್ಮಲ್ಲಿ ಬರ್ತದೆ. ಆವಾಗ ನಾವು ಸಾರಿ ಹೇಳಲಿಕ್ಕೆ ಶುರು ಮಾಡ್ತೀವಿ. ಹಲ್ಲೆಲೂಯಾ. ಕರ್ತನು ಏನು ಹೇಳಿದ? ಪ್ರಾರಂಭದಲ್ಲಿ ನಾನು ಹೇಳಿದೆ ಏನೆಂಬುದಾಗಿ, ಪುನಃಸ್ಥಾಪನೆ ಹಾಗೂ ಪ್ರಗತಿಯ ಸಮಯ. ಪುನಃಸ್ಥಾಪನೆ, ಕರ್ತನೆಲ್ಲವನ್ನು ಸ್ಥಾಪಿಸಲಿಕ್ಕಿದ್ದಾನೆ. ಮುಂದೆ ನಾನು ಹೇಳಿಕಿರುವ ವಚನಗಳನ್ನು ಗಮನ ಕೊಟ್ಟು ಕೇಳಿರಿ, ಬರ್ಕೊಳ್ಳಿರಿ. ಆಮೋಸ್ 9ನೇ ಅಧ್ಯಾಯ 13ನೇ ವಚನ. ಯೆಹೋವನು ತನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು ಎಂಬುದಾಗಿ. ನನ್ನ ಕಡೆ ನೋಡಿ, ಏನು ಬರೆದಿದೆ ಬೈಬಲ್ನಲ್ಲಿ ಇಲ್ಲಿ ಅಂದರೆ, ಬಿತ್ತುವವನು ಫಲವನ್ನು ಕಂಡು ಕೊಯ್ಯಬೇಕು ಅಂದಿರ್ತಾನೆ. ಕೊಯ್ದು ಬಿಟ್ಟು ಮುಂದೆ ಮತ್ತೆ ಬಿತ್ತಬೇಕಂದು ಹೋಗ್ತಾನೆ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಬಿತ್ತುವವನು, ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಬಿತ್ತುವವನು ಬಿತ್ತು ಬಿಟ್ಟು ಬರ್ತಾನೆ, ಮತ್ತೊಮ್ಮೆ ಅವನು ಬಿತ್ತು ಹೋಗೋದಕ್ಕಿಂತ ಮುಂಚಿತವಾಗಿ ಕೊಯ್ಯುವವನು ರೆಡಿಯಾಗಿರಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಜೀವನದಲ್ಲಿ ಬಂದು ಎಷ್ಟು ಬೇಗ ಬಿತ್ತುತ್ತೇವೋ ಅಷ್ಟು ಬೇಗ ಬೆಳವಣಿಗೆ ಬರ್ತೈತೆ, ಕೊಯ್ಯುವಂತೆ ಆಗ್ತದೆ. ಬಟ್ ಈಗ ಏನಾಗ್ಬಿಟ್ಟೈತೆ ಅಂದರೆ, ನಮ್ಮ ಜೀವಿತದಲ್ಲಿ ಭಾಳ ಸಂಗತಿಗಳು ನಾವು ಬಿತ್ತಿದ್ದೇವೆ, ಆದರೆ ಇನ್ನೂ ಏನು ಕಾಣ್ತಾ ಇಲ್ಲ. ಪ್ರಾರ್ಥನೆ ಮಾಡಿದ್ದೇವೆ, ಉಪವಾಸ ಮಾಡಿದ್ದೇವೆ, ಅರಿಕೆ ಮಾಡಿದ್ದೇವೆ, ದೇವರಿಗೆ ಕೊಟ್ಟಿದ್ದೇವೆ, ದಶಮ ಭಾಗ ಎಲ್ಲ ಮಾಡ್ತಾ ಇದ್ದೇವೆ, ಆದ್ರೂ ಫಲ ನಾವು ಹೆಚ್ಚು ಕಾಣ್ತಾ ಇಲ್ಲ. ನಾವು ಮುಂದೆ ಏನು ಬಿತ್ತಬೇಕು, ಹೇಗೆ ಬಿತ್ತಬೇಕು ಎಂಬುದಾಗಿ ಅನೇಕರು ನಮ್ಮಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಕರ್ತನು ಹೇಳ್ತಾ ಇದ್ದಾನೆಂದರೆ, ಈ ಸಮಯ ಬಂದಿದೆ. ಯಾಕೆ? ನಾನು ಪುನಃಸ್ಥಾಪನೆ ಕಾರಣದಿಂದ ನೀವು ಬಿತ್ತುವುದು ಹೋಗೋದಕ್ಕಿಂತ ಮುಂಚಿತವಾಗಿ ಆಗಲೇ ಬಿತ್ತುವನು ಹೋಗೋದಕ್ಕಿಂತ ಮುಂಚಿತವಾಗಿ ಕೊಯ್ಯುವನು ಬಂದು ನೀವು ಮುಂದೆ ಹೋಗಿ ಕೊಯ್ತಾನಂದರೆ, ಕರ್ತನು ಏನು ಹೇಳ್ತಾ ಇದ್ದಾನೆ? ನಮಗೆ ವೇಗದ ಒಂದು ವರ್ಷ,
ನಮ್ಮನ್ನು ಮೇಲೆ ಕೆತ್ತುವಂಥ ಒಂದು ವರ್ಷ. ಸಮಯ ಬಂದಿದೆ, ಪ್ರಗತಿಯ ಸಮಯ. ಎಲ್ಲರ ಪಕ್ಕದಲ್ಲಿದ್ದು ನೋಡಿ, ಹೇಳ್ರಿ ಪ್ರಗತಿಯ ಸಮಯ. ನಿನ್ನ ಪರಿಸ್ಥಿತಿ ಇದ್ದ ಹಾಗಿರುವುದಿಲ್ಲ, ನೀವು ಮುಂದಕ್ಕೆ ಪ್ರಗತಿಸುವಿರಿ. ಯು ಆರ್ ಗೋಯಿಂಗ್ ಟು ಅಡ್ವಾನ್ಸ್ ಫಾರ್ವರ್ಡ್. ಪ್ರಗತಿಸುವರಾಗಿದ್ರಿ ನೀವು ಮುಂದೆ ಎಂಬುದಾಗಿ. ಎಲ್ಲವೂ ಪಟ 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 ಬೇಗನೆ ಆಗ್ತತೆ. ಸಿದ್ಧವಾಗಿರಿ. ಆಲಸ್ಯವಾಗಿ ಬಂದರೆ ಟ್ರೈನ್ ಹೋಗ್ಬಿಡ್ತತೆ, ಮತ್ತೆ ನೆಕ್ಸ್ಟ್ ಟ್ರೈನ್ಗೆ ನೀವು ಕಾಯಬೇಕು, ಟಿಕೆಟ್ ಸಿಗ್ತತೆ ಅನ್ನೋ. ಆದರೆ ಕರ್ತನು ಬಂದು ಪ್ರಗತಿಯ ಸಮಯವನ್ನು ತರ್ತಾ ಇದ್ದಾನೆ. ಆರ್ಥಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ಪ್ರಗತಿ ಪ್ರಗತಿ ಪ್ರಗತಿಯನ್ನು ಕರ್ತನ ತರುಣಾಗ್ತಾ ಇದ್ದಾನೆ. ಕೆಲವು ವಾಕ್ಯಗಳನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಗಮನ ಕೊಚ್ಚಿ ಕೇಳಿರಿ. ಆದಿಕಾಂಡ 41ನೇ ಅಧ್ಯಾಯ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಯೋಸೇಫನ ಬಗ್ಗೆ ನೋಡ್ತಾ ಇದ್ದೇವೆ. ಎಷ್ಟೆಲ್ಲ ಕಷ್ಟಪಟ್ಟ, ಪ್ರಾರ್ಥನೆ ಮಾಡಿದ 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 ಆದರೆ ಆ ಸಮಯ ಬಂದಾಗ ಏನಾಯಿತು ಆತನ ಜೀವಿತದಲ್ಲಿ? ಫರೋ ರಾಜನು, ಈ ವಾಕ್ಯಗಳು ಬರೆದಿದೆ, ನೀವು ಆಮೇಲೆ ಓದ್ಬೋದು. ಫರೋ ರಾಜ್ ಏನು ಮಾಡ್ತಾನಂದರೆ, ಯೋಸೇಫನನ್ನು ಕರೆದು ಒಂದು ಉಂಗುರವನ್ನು ಹಾಕ್ತಾನೆ, ನಾರು ಬಟ್ಟೆಯನ್ನು, ಮಡಿ ಬಟ್ಟೆಯನ್ನು ಆತನಿಗೆ ಹಾಕ್ತಾನೆ, ರಾಜವಸ್ತ್ರವನ್ನು ಹಾಕ್ತಾನೆ, ಆತನಿಗೆ ಬಂಗಾರ ಚೈನನ್ನು ಹಾಕ್ತಾನೆ. ಉಂಗುರ ಅಂದರೆ ಅಧಿಕಾರ. ಇಡೀ ಲೋಕದ ಮೇಲೆ ಯೇಸುಸ್ವಾಮಿಗೆ ಅಧಿಕಾರವಿದೆ. ಆ ಅಧಿಕಾರವನ್ನು ಸಭೆಗೆ ಕೊಟ್ಟಿದ್ದಾನೆ. ಸಭೆ ಅಂದರೆ ನೀವು ನಾನು. ಎರಡನೇದಾಗಿ ನೀತಿಯ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ನಾನು ಹೊಲಸು, ನಾನು ಪಾಪಿ, ನಾನು ಕೆಲಸಕ್ಕೆ ಬಾರ್ದವನು, ಯಾರನ್ನ ಹೇಳಿದ್ರೆ ಅವ್ರಿಗೆ ಹೇಳ್ರಿ, ಹೋಗು, ನಾನು ಯೇಸುವಿನ ರಕ್ತದಿಂದ ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ. ಚೈನ್, ಬಂಗಾರ, ಆರ್ಥಿಕ ಅಭಿವೃದ್ಧಿ, ಪ್ರಪಂಚದ ಸಂಪತ್ತು, ಆಸ್ತಿ ಎಲ್ಲ ಸಭೆಗೆ ಬರಲಿಕ್ಕಿದೆ. ಯಾಕೆ? ನಾವು ಕೂಡ ಆನಂದ ಪಡಬೇಕು ಮತ್ತು ಸೇವೆಗಾಗಿ ಕೂಡ ಅದನ್ನು ಉಪಯೋಗಿಸಬೇಕು. ಹಲ್ಲೆಲೂಯಾ. ಮುಂದೆ ನೋಡಿ ಏನು ಮಾಡ್ತಾನೆ ಅಂದರೆ, ರಾಜನು ತನ್ನ 2ನೇ ರಥವನ್ನು ಕೊಡ್ತಾನಂದರೆ, ಈ ರಥ ಐಗುಪ್ತರ ರಥ. ಐಗುಪ್ತದ ಕುದುರೆಗಳು ಪ್ರಪಂಚದಲ್ಲಿ ಭಾಳ ವೇಗವಾಗಿ ಹೋಗುವಂಥ ಕುದುರೆಗಳಂತೆ. ಅಂದರೆ ಕರ್ತನೀಗ ವೇಗವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯಗಳಾಗಲಿಕ್ಕಿದೆ. ಅದನ್ನೇ ಜನವರಿ 1ನೇ ತಾರೀಕಿಂದ ದೇವರು ಹೇಳ್ತಾ ಇದ್ದಾನೆ. ಆಕ್ಸಿಲೇಟರ್ ಮೇಲೆ ದೇವರ ಕಾಲಿಟ್ಟಿದ್ದಾನೆ. ನಾವು ಆ ಗಾಡಿಯಲ್ಲಿ ಹತ್ತಿ ಕೂತ್ಕೋಬೇಕಷ್ಟೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ತೆಗೆಯುವಷ್ಟಿಗೆ ವೇಗವಾಗಿ ಹೋಗ್ತಾ ಇರ್ತದೆಲ್ಲ. ಸಿದ್ಧವಾಗಬೇಕು. ಮತ್ತು ಎಲ್ಲರೂ ಯೋಸೇಫನ ನೋಡಿ ಮರ್ಯಾದೆ ಕೊಡಬೇಕು. ಎಲ್ಲರೂ ಯೋಸೇಫನ ಮುಂದೆ ಬಾಗಬೇಕು. ಇವತ್ತು ಎಲ್ಲಿ ನೀನು ಯೇಸುಸ್ವಾಮಿ ನಂಬಿದ್ದಕ್ಕೆ ನಿಮ್ಮ ಹೆಸರು ಬಗ್ಗೆ ಜನರು ನಿಮಗೆ ಅವಮಾನ ಮಾಡ್ತಾ ಇದ್ದಾರಾ, ಆ ಅವಮಾನದ ಸ್ಥಳದಲ್ಲಿ ನೀವು ತಲೆ ಎತ್ತಿ ನಡೆಯೋರಾಗ್ತೀರಿ. ಎಲ್ಲರೂ ಬಾಗ್ತಾರೆ. ಯಾಕಂದರೆ ಕರ್ತನು ಅದನ್ನು ಮಾಡೋನಾಗಿದ್ದಾನೆ. ಯಾವನೋ ಯಾರೋ ಏನೋ ಅಂದೇಳಿ ನೀನು ದುಃಖ ಪಡಬೇಡ. ಇವಾಗ ಸಮಯ ಬಂದಿದೆ. ಯಾಕಂದರೆ ಈ ಪ್ರಗತಿಯ ಸಮಯದಲ್ಲಿ ಬಂದು ಎಲ್ಲ ನಿನಗೆ ಸಲಾಮ್ ಹೊಡಿತಾರೆ. ಯಾಕೆ? ನನ್ನಲ್ಲಿರುವ ಯೇಸು ಸ್ವಾಮಿಗೋಸ್ಕರ ಸಲಾಮ್. ಯಾವಾಗಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಕತ್ತೆ ನೋಡಿದ್ರೆ ಎಲ್ಲರೂ ಕತ್ತೆ ಅಂತಾರೆ. ಆದರೆ ಒಂದು ಕತ್ತೆ ಮುಂದೆ ಎಲ್ಲರೂ ಬಟ್ಟೆ ಹಾಕ್ತಾರೆ, ನಾರಮಾಡಿಗಳನ್ನ ಎತ್ತಿ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಗೊತ್ತಾ? ಆ ಕತ್ತೆ ಮೇಲೆ ಯೇಸುಸ್ವಾಮಿ ಸವಾರಿ ಮಾಡ್ತಾ ಇದ್ದ. ಇವತ್ತು ನಮ್ಮಲ್ಲಿ ಯೇಸುಸ್ವಾಮಿ ಸವಾರಿ ಮಾಡ್ತಾ ಇದ್ದಾನೆ. ಪರಿಸ್ಥಿತಿಗಳಿದ್ದ ಹಾಗೆ ಇರೋದಿಲ್ಲ. ಪ್ರಿಯರೇ, ಮುಂದೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯೋಸೇಫ್ ಏನು ಹೇಳ್ತಾನೋ ಅದು ಆಗಲೇಬೇಕು. ಪ್ರತಿ ವಾರ, ಹೋದ ವರ್ಷ ನಮ್ಮ ಉಪವಾಸ ಪ್ರಾರ್ಥನೆಯಿಂದ ಇಲ್ಲಿ ಬಂದು ನಮಗೆ ಅರಿಕೆಗಳೆಲ್ಲ ಕೊಟ್ಟಿದ್ದಾರೆ. ಏನೋ ಹೇಳ್ಬೇಕಂದ್ರೆ ಹೇಳ್ಬೇಡ್ರಿ, ಆ ಅರಿಕೆ ನೀವು ನಾನು ಏನು ಹೇಳ್ತಿರೋ ಅದು ಆಗಲೇಬೇಕು. ಯೆಹೋಶುವ ಹೇಳಿದ, ಸೂರ್ಯನೇ ನೀನು ಕೆಳಗಿಳಿದು ಹೋಗಬಾರ್ದು, ಚಂದ್ರನೇ ನೀನು ಮೇಲೆ ಬರಬಾರ್ದು ಅಂದರೆ ಅದು ಬಂದಿಲ್ಲ, ಹಂಗೆ ನಿಂತೋಗ್ಬಿಟ್ಟು. ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಪರಿಸ್ಥಿತಿ ನೋಡಿ ಅಳ್ಕೊತಾ ಇರಬೇಡ, ಶಪಿಸ್ತಾ ಇರಬೇಡ್ರಿ. ಆ ಪರಿಸ್ಥಿತಿಗೆ ಅಪ್ಪಣೆ ಕೊಡ್ರಿ, ಚೇಂಜ್ ಆಗು. ನಮ್ಮ ಬೀದಿಗಳಲ್ಲಿ, ನಮ್ಮ ಊರಿನ ರಸ್ತೆಗಳೆಲ್ಲ ಸರಿಯಾಗಬೇಕು, ನಮ್ಮ ಊರಿನಲ್ಲಿ ನೀರು ಚೆನ್ನಾಗಿರಬೇಕು, ನಮ್ಮ ಊರಿನಲ್ಲಿ ಎಲ್ಲ ಸಮೃದ್ಧಿಯಾಗಿರ್ಬೇಕು ಅಂತೇಳಿ ನಮ್ಮ ಓಣಿಯಲ್ಲಿ, ನಮ್ಮ ಬೀದಿಯಲ್ಲಿ ನೀನು ಘೋಷಿಸು, ಹಾಗೆ ತೀರ್ತದ್ದು. ಹಲ್ಲೆಲೂಯಾ. ಆಗುತ್ತದೆ. ಕೊನೆಯಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ, ಆತನಿಗೆ ಹೊಸ ಹೆಸರನ್ನಿಟ್ಟನು. ಯೋಸೆಫ್ಗೆ ಹೊಸ ಹೆಸರು ಏನಿಟ್ಟ ಅಂದರೆ ಜಫೆನಾ ಫನೇಹ. ಕಷ್ಟಪಡಬೇಡ್ರಿ, ಅದನ್ನು ಪ್ರಯತ್ನಿಸಲು ಬಿಟ್ಟುಬಿಡ್ರಿ. ಜಾಫೆನಾ ಫನೇಹ. ಇದರ ಅರ್ಥವೇನೆಂದರೆ
ವಿಶ್ರಾಂತಿಕರವಾದಂತಹ ಖಜಾನೆ, ಅದ್ಭುತವಾದ ವಿಶ್ರಾಂತಿಯ ಖಜಾನೆ. ನನ್ನ ಕಡೆ ನೋಡಿ ಎಲ್ಲರೂ, ಇವತ್ತು ಏನಾಗ್ಬಿಟ್ಟೈತೆ ಅಂದರೆ ದೇವ ಜನರಲ್ಲಿ ವಿಶ್ರಾಂತಿ ಇಲ್ಲ. ಎಲ್ಲರೂ ಗಲ್ಬಿಲಿ 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 ಗಲ್ಬಿಡಿ. ಹೇಳ್ಬೇಕಂದ್ರೆ ನಮಗೊಂದು ಹೆಸರು ಅಂದರೆ ಟೆನ್ಷನ್ ಪಾರ್ಟಿ ಅಂತ ಹೆಸರು ಇಡ್ಬೋದು. ಎಲ್ಲರಿಗೆ ಟೆನ್ಷನ್ ಪಾರ್ಟಿ, ಎಲ್ಲದಕ್ಕೂ ಟೆನ್ಷನ್. ಆದರೆ ಕರ್ತನ ಹೇಳ್ತಾ ಇದ್ದಾನೆಂದರೆ, ಪ್ರಗತಿಯ ಸಮಯದಿಂದ ನನಗೆ ಹೊಸ ಹೆಸರು ಕೊಟ್ಟಿದ್ದೇನೆ ಅಂದರೆ ವಿಶ್ರಾಂತಿಯ ಖಜಾನೆಯನ್ನು ನೀನು ಹೊಂದಿಕೊಳ್ಳುವಿ. ಹಲ್ಲೆಲೂಯಾ. ಆದರೆ ಇದು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದರೆ, ನೀವು ನಾನು ನಮ್ಮ ಬಾಯಿಗಳನ್ನು ತೆಗೆದು ಆತನಿಗೆ ಸ್ತುತಿ ಮಾಡಿದಾಗ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಅವರ ಶಕರಿಯ ಬಲನ ಸಂದರ್ಭ, ದಯಮಾಡಿ ಕೆಲವು ಕ್ಷಣಗಳು ನಿಮ್ಮ ಬೈಬಲನ್ನು ಆಮೇಲೆ ಬ್ಯಾಗ್ ಒಳಗೆ ಇಟ್ಕೋಬೋದು, ಅಲ್ಲಿ ಪಕ್ಕದಲ್ಲಿ ಇಡ್ರಿ. ಈಗ ಎಲ್ಲರೂ ಸ್ವರವನ್ನು ಎತ್ತಿ ಆತನಿಗೆ ಹಲ್ಲೆಲೂಯಾ ಹೇಳ್ರಿ. ನಿಮ್ಮ ಕೈಗಳೆತ್ತಿ ನಿಮ್ಮ ಸ್ವಂತ ಭಾಷೆಯಲ್ಲಿ, ಯಾರೂ ಮೌನವಾಗಿ ಇರಕೂಡ್ದು. ಎಲ್ಲರೂ ನಿಮ್ಮ ಸ್ವಂತ ಭಾಷೆಯಲ್ಲಿ ಆತನಿಗೆ ಸ್ತೋತ್ರ ಮಾಡಿರಿ. ಉಸಿರಿರುವ ಪ್ರತಿಯೊಬ್ಬರು ಆತನಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರು ಸುಮ್ಮನೆ ಇರಕೂಡದು. ಪ್ಲೀಸ್ ಪ್ಲೀಸ್ ಪ್ಲೀಸ್, ದಯಮಾಡಿ ಪ್ರತಿಯೊಬ್ಬರು ಸ್ತುತಿ 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 ಸ್ತುತಿ. ಯೂದನಲ್ಲಿ ಕರ್ತನು ಪ್ರಸಿದ್ಧಿ ಹೊಂದಿದ್ದಾನೆ. ಕಮ್ ಆನ್, ಬಿಗಿನ್ ಟು ಪ್ರೈಸ್ ಹಿಮ್. ಸ್ತುತಿ ಮಾಡಿದಾಗ ಆತನ ಸನ್ನಿಧಿ ಹೆಚ್ಚಾಗ್ತದೆ. ಸನ್ನಿಧಿ ಹೆಚ್ಚಾದಾಗ ಮಹಿಮೆ ಹೆಚ್ಚಾಗ್ತದೆ. ಮಹಿಮೆಯಲ್ಲಿ ಬಿಡುಗಡೆ, ಸಮಾಧಾನ, ದೊಡ್ಡ ಕಾರ್ಯಗಳಾಗುತ್ತದೆ. ಪರಿಸ್ಥಿತಿಗಳು ಇದ್ದ ಹಾಗಿರುವುದಿಲ್ಲ. ಅನಾರೋಗ್ಯ ನಮ್ಮ ಶರೀರದಲ್ಲಿ ಇರಲಿಕ್ಕಾಗುವುದಿಲ್ಲ. ಯಾಕಂದರೆ ನಾವು ಆತನ ನಿವಾಸ ಸ್ಥಾನವಾಗಿ ಇರುವುದು ಆತನಿಗೆ ಇಷ್ಟವಾಗಿದೆ. ಶಾಶ್ವತವಾಗಿ ನಮ್ಮಲ್ಲಿ ಆತನು ನಿವಾಸಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಶೋಧಿಸಿದಿ. ಎಲ್ಲರೂ ಸೇರಿ, ಅತಿ ಶ್ರೇಷ್ಠವಾದ ನಿನ್ನ ಸ್ವರಗಳನ್ನೆತ್ತಿ ಪ್ಲೀಸ್. ನನ್ನನ್ನು ಶೋಧಿಸಿದಿ, ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದಿ. ಕಮಾನ್ ಸಭೆಯ ಪ್ರತಿಯೊಬ್ಬರು, ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದೆ. ಎಲ್ಲ ಕರಗಳು ಮೇಲೆ ಕೆತ್ತಲ್ಪಟ್ಟು ಆರಾಧನೆ, ಗಟ್ಟಿಯಾಗಿ ಆರಾಧನೆ, ಇನ್ನು ಸ್ವರವು ಎತ್ತಾಗಿ ಆರಾಧನೆ, ಆರಾಧನೆ. ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಲ್ಲರೂ ಸೇರಿ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಲ್ಲ ಸ್ವರವೆತ್ತಿ, ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿಂಚಿತ್ತ ಆಗಬೇಕು. ಎಲ್ಲರೂ ಸೇರಿ ಸ್ವರವೆತ್ತಿ, ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿಂಚಿತ್ತ ಆಗಬೇಕು. ಎಲ್ಲರೂ ಸೇರಿ ಕೊನೆ ಸಾರಿ ಆರಾಧನೆ. ಆತನ ಮಹಿಮೆ ಇಳಿದು ಬರ್ತಾ ಇದೆ. ಸ್ವರವೆತ್ತಿರಿ ಪ್ರಿಯರೇ, ಆರಾಧನೆ. ಎಲ್ಲರೂ ಸ್ವರವೆತ್ತಿರಿ, ಆತನ ಮಹಿಮೆ ಆರಾಧನೆ, ಆರಾಧನೆ. ಮತ್ತೊಮ್ಮೆ ಎಲ್ಲರೂ ಸೇರಿ
ಓರಿಯ ಶಂದರಿಯ ಬಲನ ಸಂದರೆ ಆತನ ಮಹಿಮೆ ಇಳಿದು ಬರ್ತಾ ಇದೆ. ಆತನ ಮಹಿಮೆ ಇಳಿದು ಬರ್ತಾ ಇದೆ. ಪ್ರಗತಿ ಪ್ರಗತಿ ಪ್ರಗತಿ, ವೇಗವಾಗಿ ಪ್ರಗತಿ, ಪುನರ್ಸ್ಥಾಪನೆ ಪುನರ್ಸ್ಥಾಪನೆ ಪುನರ್ಸ್ಥಾಪನೆ. ಯೇಸುನಾಮದಲ್ಲಿ 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 ಯೇಸುನಾಮದಲ್ಲಿ. ನನ್ನ ಆತ್ಮ ಯೇಸುವಿಗೆ, ನನ್ನ ಆತ್ಮ ಯೇಸುವಿಗೆ ಮಹಿಮೆ ನೀನಾಗಯ್ಯ, ಮಹತ್ವ ನೀನಾಗಯ್ಯ. ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಾಗಯ್ಯ. Jesus, thank you. Amen. ಘನವು ಸ್ತುತಿಯು ಸ್ತೋತ್ರವು, ಸ್ತುತಿಯು ಯೇಸು ನಾಮದಲ್ಲಿ ಎಲ್ಲರೂ ಸೇರಿ ಆಮೇನ್. ಗಟ್ಟಿಯಾಗಿ ಆಮೇನ್. ಒಂದು ಕ್ಷಣ ಜೋರಾಗಿ ಆತನಿಗೆ ಚಪ್ಪಾಳೆ ತಟ್ಟೋಣವಾ. ಪ್ರಿಯರೇ, ಬರೀ ಈ ಕ್ಷಣಕ್ಕೆ ಮಾತ್ರ ಸಂತೋಷಪಟ್ಟು ಉತ್ಸಾಹ ಪಡುವುದಲ್ಲ, ಪ್ರತಿ ಗಳಿಗೆ ನಮ್ಮ ಜೀವನ ಆಗಿ ಇರಲಿ, ಮಹಿಮೆ ಇರ್ತದೆ. ಈಗ ನೋಡ್ರಿ, ನೀವು ಬಂದಂತೆ ನೀವಿಲ್ಲ, ನಿಮ್ಮ ಅನಾರೋಗ್ಯ ಹೋಗ್ಬಿಟ್ಟೈತೆ, ಮನೆಯಲ್ಲಿ ಪರಿಸ್ಥಿತಿಗಳು ಬದಲಾಗಿದೆ, ಎಲ್ಲದರಲ್ಲಿ ವ್ಯತ್ಯಾಸ ಆಗಿದೆ. ಯಾಕೆ? ಸಭೆ ಆತನ ಸ್ತುತಿ ಮಾಡಿದಾಗ. ಪುನಃಸ್ಥಾಪನೆ, ಪ್ರಗತಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆತನ ಸನ್ನಿಧಿ ಕೂತ್ಕೊಳ್ಳೋಣ. ಪ್ರಿಯರೇ, ಬಿಡಲಿಲ್ಲ ನಿಂದಯ ಎಂದು ನನ್ನ ಕೈ ಬಿಡಲಿಲ್ಲ, ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ. ನಿಂದಯ ಎಂದು ನನ್ನ ಕೈ ಬಿಡಲಿಲ್ಲ, ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋಹಿ ಎಲ್ಲೋಹಿ ಜೋರಾಗಿ ಎಲ್ಲೋಹಿ ನಿನ್ನ ಸ್ತುತಿಪೇ. ಎಲ್ಲೋಹಿ 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 ನಿನ್ನ ಸ್ತುತಿಪೇ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ನನ್ನ ಕೈ ಬಿಡಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲ್ಲ, ನಿಂದಯ ಎಂದು ನನ್ನ ಕೈ ಬಿಡಲಿಲ್ಲ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಗ್ಗಿರುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಕುಗ್ಗಿರುವ ನನಗಾಗಿ ಇಳಿದು ಬಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದದೆಲ್ಲವ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದದೆಲ್ಲವ ತಿರುಗಿ ತಂದೆ. ಎಲ್ಲೋಹಿಂ 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 ನಿನ್ನ ಸ್ತುತಿಪೇ. ಎಲ್ಲೋಹಿಂ 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 ನಿನ್ನ ಸ್ತುತಿಪೇ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ನಾನು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ನಾನು ಕೈ ಬಿಡಲಿಲ್ಲ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಎಲ್ಲೋಹಿಂ 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 ನಿನ್ನ ಸ್ತುತಿಪೇ. ಎಲ್ಲೋಹಿಂ 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 ನಿನ್ನ ಸ್ತುತಿಪೇ. ನಿನ್ನ ನಂಬಿ
ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ನಾನು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ನಾನು ಕೈ ಬಿಡಲಿಲ್ಲ. ಆಮೆನ್.